ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗ್ರತೆಯಿಂದ ಓದಿರಿ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟವನ್ನು ತಲುಪಿದ್ದು ಹರ್ಷ ಉಪಾಧ್ಯಾಯ ಸರ್ ಅವರ ಬಗ್ಗೆ ಕಿರು ಪರಿಚಯವನ್ನು ನೀಡಬೇಕಾಗಿ ಸಾತ್ವಿಕ್ ಅವರನ್ನು ಕೇಳ್ಕೊಳ್ತೇನೆ. ವೇದಿಕೆಗೆ ಸಾತ್ವಿಕವನ್ನು ಆಹ್ವಾನಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಒಬ್ಬರ ಹತ್ರ ಮಾತಾಡ್ತಿರ್ಬೇಕಾದ್ರೆ ರಘುರಾಮ್ ಅವರು ಹೇಳ್ತಾಯಿದ್ರು, ಆ್ಯಕ್ಚುಲಿ ಕೃಷ್ಣಮೂರ್ತಿ ಅವರು ಹೇಳ್ತಾಯಿದ್ರು, ನಾವು ಯಾರಿಗಾದರೂ ಒಂದು 10 ರೂಪಾಯಿ ಕೊಡಬೇಕು ಅಂತಂದರೆ ಯೋಚನೆ ಮಾಡ್ತೀವಿ, 100 ರೂಪಾಯಿ ಕೊಡಬೇಕು ಅಂತಂದರೆ 2 ಸತಿ ಯೋಚನೆ ಮಾಡ್ತೀವಿ, 1000 ರೂಪಾಯಿ ಒಂದು 10,000 ರೂಪಾಯಿ ಯಾರಿಗಾದ್ರು ಕೊಟ್ಟರೆ ನಮಗೆ ಕೆಲವೊಂದು ಸತಿ ನಿದ್ದೆ ಬರೋದಿಲ್ಲ. ಹಾಗಿರುವಾಗ ದೇಶದ ವಿವಿಧ ಜಾಗಗಳಿಂದ ಲಕ್ಷಾಂತರ ಜನ ಸೇರಿ ಒಂದು ವ್ಯಕ್ತಿಗೆ ಮತ್ತು ಒಂದು ಸಂಸ್ಥೆಗೆ ಅವರ ಎಲ್ಲರ ಹಣವನ್ನು ನೀಡಿ ಸುಮಾರು 6 ಲಕ್ಷ ಕೋಟಿಯಷ್ಟು ಹಣವನ್ನು ಒಬ್ಬರಿಗೆ ಜವಾಬ್ದಾರಿ, ಇದು ಈ ನಮ್ಮ ದುಡ್ಡಿದು, ನಾವು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡು, ಇದನ್ನು ನೀವು ತಗೊಳ್ಳಿ, ಇದನ್ನು ನೀವು ಬೆಳೆಸಿ, ಇದ್ರ ಬೆಳವಣಿಗೆಯಿಂದಾಗಿ ನಮ್ಮ ಬೆಳವಣಿಗೆ ಆಗುತ್ತೆ, ನಮಗೆ ಸಹಾಯ ಮಾಡಿ ಅಂತ ನಂಬಿ ಕೊಡುವಂತಹ ಈ ಪ್ರಕ್ರಿಯೆ ಏನಿದೆ, ಈ ಮ್ಯೂಚುವಲ್ ಫಂಡ್ನ ಪ್ರಕ್ರಿಯೆ, ಮತ್ತು ಆ 6 ಲಕ್ಷ ಕೋಟಿಗಳನ್ನು ಅತ್ಯಂತ ನೈಪುಣ್ಯದಿಂದ ನಿಭಾಯಿಸ್ತಾ ಬಂದಿರತಕ್ಕಂಥವ್ರು ಶ್ರೀ ಹರ್ಷ ಉಪಾಧ್ಯಾಯ ಅವರು. ಕಳೆದ 3 ದಶಕಗಳಿಂದ ಅವರು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿದ್ದಾರೆ. ನಮ್ಮದೇ ತೀರ್ಥಹಳ್ಳಿ ಜಿಲ್ಲೆಯ ಕಮ್ಮರಡಿನಲ್ಲಿ ಹುಟ್ಟಿ ಬೆಳೆದು ನಂತರ NIT ಸೂರತ್ಕಲ್ನಲ್ಲಿ ಓದಿ, ನಂತರ ಲಕ್ನೌನಲ್ಲಿ IIMನಲ್ಲಿ ಓದಿ, ಅದಾದಮೇಲೆ ಹೊರದೇಶಕ್ಕೆ ಹೋಗಿ CFA ಚಾರ್ಟರ್ ಹೋಲ್ಡರ್ ಆಗಿ ಪ್ರಮುಖ ಹುದ್ದೆಗಳನ್ನು DSP, ಬ್ಲ್ಯಾಕ್ ರಾಕ್, UTI ಅಸೆಟ್ ಮ್ಯಾನೇಜ್ಮೆಂಟ್, ರಿಲಯನ್ಸ್ ಗ್ರೂಪ್ಗಳಲ್ಲಿ ನಿರ್ವಹಿಸಿ ಈಗ ದೇಶದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದಂತಹ ಕೋಟಕ್ ಮ್ಯೂಚುವಲ್ ಫಂಡ್ಸ್ನ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಆಗಿದ್ದಾರೆ. 4 ವರ್ಷಗಳ ಕಾಲ ಅವರಿಗೆ 2018ರಿಂದ 2021 ಮತ್ತು 2023ರಲ್ಲಿ ತುಂಬ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ET ವೆಲ್ತ್ ಮಾರ್ನಿಂಗ್ ಸ್ಟಾರ್ ಬೆಸ್ಟ್ ಫಂಡ್ ಮ್ಯಾನೇಜರ್ ಅವಾರ್ಡ್ ಕೂಡ ಸಿಕ್ಕಿದೆ. ಶ್ರೀ ಹರ್ಷ ಉಪಾಧ್ಯಾಯ ಅವರನ್ನ ನಾನು ಈಗ ತುಂಬು ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಹರ್ಷ ಅವರ ಜೊತೆ ಮುಂದಿನ 1 ಗಂಟೆಗಳ ಕಾಲ ನಾವು ಸಂವಾದವನ್ನು ನಡೆಸಬಹುದು. ಶುರುವಿನಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ಅವರಿಗೆ ಕೇಳ್ತೀನಿ. ಅದಾದ ನಂತರ ಸರ್ ಪ್ಲೀಸ್, ಅದಾದ ನಂತರ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಈ ಕಾರ್ಯಕ್ರಮನ ನಾವು ಮಾಡ್ತಿರೋದೇ ಜನಸಾಮಾನ್ಯರು ಒಬ್ಬ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯ ದಿಗ್ಗಜರನ್ನು ನೇರವಾಗಿ ಅವ್ರನ್ನ ಸಂಪರ್ಕಿಸಬಹುದು, ನೇರವಾಗಿ ಅವ್ರ ಜೊತೆ ಸಂವಾದ ಮಾಡಬಹುದು ಅನ್ನೋ ಉದ್ದೇಶದಿಂದಾಗಿ ಶಿವಮೊಗ್ಗದ ಎಲ್ಲ ಜನತೆ, ಶಿವಮೊಗ್ಗಕ್ಕೆ ನಾವು ದ ಬೆಸ್ಟ್ ಫ್ರಮ್ ದ ಕಂಟ್ರಿನ ತೊಗೊಂಬರಬೇಕು ಅನ್ನೋ ಕಾರಣದಿಂದಾಗಿ ನಾವು ಅವ್ರನ್ನ ಕರೆಸಿದ್ದೀವಿ. ಸುಮಾರು 3/4 ಗಂಟೆಗಳ ಕಾಲ ಮುಕ್ತ ಸಂವಾದವನ್ನು ನಾವು ಮಾಡಬಹುದು. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಅದನ್ನು ಮನಸ್ಸಿನಲ್ಲಿಟ್ಕೊಂಡಿರಿ. ನೀವು ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ನಿಮಗೆ ಕೇಳಲಿಕ್ಕೆ ಮುಜುಗರ ಆದರೆ ಅವ್ರಿಗೆ ನೀವು ಅದನ್ನು ಪಾಸ್ ಆನ್ ಮಾಡಬಹುದು. ಅವರು ನಿಮ್ಮ ಪರವಾಗಿ ನಾನು ಕೇಳ್ತೀನಿ, ಇಲ್ಲ ನಾನೇ ಕೇಳ್ತೀನಿ, ನನಗೆ ಕೇಳಬೇಕು ಅನ್ನೋ ಆಸೆ ಇದೆ ಅಂತಾದರೆ ನಾವು ಮೈಕ್ನ ಪಾಸ್ ಆನ್ ಮಾಡ್ತೀವಿ, ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಸೋ ಮಚ್. ಹೇಗಿದೆ ನಿಮ್ಮ ಅನುಭವ? ನಿನ್ನೆಯಿಂದ ಶಿವಮೊಗ್ಗ ಹೇಗೆ ಅನ್ನಿಸ್ತಿದೆ ನಿಮಗೆ? ಇಷ್ಟು ವರ್ಷಗಳ ನಂತರ ನೀವು ಶಿವಮೊಗ್ಗ ಬರ್ತಿದ್ದೀರಾ, ನಿಮ್ಮ ಅನುಭವ 1-2 ಮಾತಿನಲ್ಲಿ ಏನಾದ್ರು ಹೇಳ್ಬೋದಾ, ಹೇಗಿದೆ ಅಂತ? ಎಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೆನ್ನೆನೂ ನಾನು ಇದೇ ಮಾತು ಹೇಳಿದೆ, ಮಲೆನಾಡಿಗೆ ವಾಪಸ್ ಬರೋದಂದರೆ ಒಂದು ಖುಷಿ. ಮುಂಬೈಗೆ ಹೋದ್ಮೇಲೆ ಈ ಕಡೆ ಬರೋದು ಸ್ವಲ್ಪ ಕಷ್ಟನೇ ಆಗಿದೆ. ಅದರಿಂದ ಇಲ್ಲಿ ಬಂದಿರೋದ್ರಿಂದ ಅದು ಚೈಲ್ಡ್ಹುಡ್ಡಲ್ಲಿ ಏನು ಮೆಮೊರೀಸ್ ಇತ್ತು ಅದೆಲ್ಲ ವಾಪಸ್ ಬರುತ್ತೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಎಮೋಷ್ನಲ್ ಆ್ಯಂಡ್ ಇಟ್ಸ್ ಅ ಗುಡ್ ಫೀಲಿಂಗ್, ಐ ವುಡ್ ಸೇ. ಥ್ಯಾಂಕ್ ಯು. ನಾವು ಇವಾಗ ವಿಷಯ ಅಂತ ಬಂದರೆ,
ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇರುವಂಥ ಕುತೂಹಲ ಏನು ಅಂತಂದರೆ, ದೇಶದ ಷೇರು ಮಾರುಕಟ್ಟೆನಲ್ಲಿ ಬಹಳಷ್ಟು ಬಿಸ್ನೆಸ್ಗಳಿರ್ತವೆ, ಅವುಗಳು ಶೇರ್ಗಳನ್ನ ನಾವು ಕೊಂಡ್ಕೋಬೋದು. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಆಗಿ ನೀವು ಕೂಡ ಯಾವ ಶೇರನ್ನು ಬೇಕಾದರೂ ನೀವು ಕೊಂಡ್ಕೋಬಹುದು. ಇರುವಂತಹ ಪ್ರಾಯಶಃ 3-4-5 ಸಾವಿರ ಷೇರುಗಳಲ್ಲಿ ಕೇವಲ ಒಂದು 50-60 ನೀವು ಫಿಲ್ಟರ್ ಮಾಡಿ ನಾನು ಮ್ಯಾನೇಜ್ ಮಾಡ್ತಿರೋವಂಥ ಫಂಡ್ಗೆ ಇಷ್ಟು ಶೇರ್ಗಳು ಸಾಕಪ್ಪ ಅಂತ ಒಂದು ನಿರ್ಧಾರಕ್ಕೆ ಏನು ಬರ್ತೀರಾ, ಆ ನಿರ್ಧಾರಕ್ಕೆ ಬರುವಂಥ ಪ್ರಕ್ರಿಯೆ ಏನು, ನಿಮ್ಮ ಕೆಲಸ ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಕುತೂಹಲ ಇರುತ್ತೆ. ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ, ನೀವು ಹೇಗೆ ಮಾಡ್ತೀರಾ ಅಂತ? ಇದು ನೋಡಿ, ನೀವು ದಿನಪತ್ರಿಕೆ ನೋಡಿದ್ರೆ ಅಥವಾ ಯಾವುದಾದ್ರೂ ಟಿ ವಿಯಲ್ಲಿ ಇಂಟರ್ವ್ಯೂ ನೋಡಿದ್ರೆ ಮೋಸ್ಟ್ಲಿ ನೀವು ಫಂಡ್ ಮ್ಯಾನೇಜರ್ಸ್ ಇಂಟರ್ವ್ಯೂಸ್ ನೋಡ್ತೀರಾ. ನಿಮ್ಗನ್ಸುತ್ತೆ ಫಂಡ್ ಮ್ಯಾನೇಜರ್ಸಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ. ನಿಜ ಹೌದು, ಆ ಡಿಸಿಷನ್ ಎಲ್ಲ ಒಬ್ಬರ ಕೈಲಿರುತ್ತೆ. ಆದರೆ ಆ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಪೂರ್ತಿ ಒಂದು ದೊಡ್ಡ ರಿಸರ್ಚ್ ಟೀಮ್ ಇರುತ್ತೆ. ಆ ರಿಸರ್ಚ್ ಟೀಮಿಂದ ಏನು ಇನ್ಪುಟ್ಸ್ ಬರುತ್ತೆ ಅದನ್ನು ನಾವು ಅಧ್ಯಯನ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಯೋಚಿಸಿ ಡಿಸ್ಕಷನ್ ಮಾಡಿ ಆಮೇಲೆ ಮುಂದುವರಿತೀವಿ. ಈಗ ನೀವು ಹೇಳ್ದಂಗೆ ಸಾವಿರಾರು ಕಂಪ್ನಿಗಳು ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವಾಗ ತನಕ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲ ಕ್ವೆಶನ್ಸ್ ಡೈಲಿ ಲೈಫಲ್ಲಿ ಇದ್ದೇ ಇರುತ್ತೆ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ, ಒಬ್ಬರಿಗೆ ಇದು 1000 ಕಂಪ್ನಿ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ, ರೈಟ್? ನಾವು ರಿಸರ್ಚ್ನಲ್ಲಿ ಏನು ಮಾಡಿದ್ದೀವಿ ಅಂದರೆ, ಪ್ರತಿಯೊಂದು ಫಂಡ್ ಹೌಸಲ್ಲೂ ಇದೇ ಥರ ಇರುತ್ತೆ. ಒಂದು ಏನು ಕ್ಷೇತ್ರ ಇರುತ್ತೆ ಅಂದರೆ, ಸಿಮೆಂಟ್ ಕಂಪ್ನಿಗಳು ನೋಡೋರು ಒಬ್ಬರು ರಿಸರ್ಚ್ ಅನಲಿಸ್ಟ್, ಆಟೋಮೊಬೈಲ್ಸ್ ಕಂಪ್ನೀಸ್ ನೋಡೋರು ಮತ್ತೊಬ್ಬ ರಿಸರ್ಚ್ ಅನಲಿಸ್ಟ್. ಆ ರೀತಿ ಬೇರೆ ಬೇರೆ ಕ್ಷೇತ್ರದ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಎಕ್ಸ್ಪರ್ಟೈಸ್ ಏನಿರುತ್ತೆ, ಅದನ್ನು ನಾವು ನೋಡಿಕೊಂಡು ಅವರಿಗೆ ಅದನ್ನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ. ರಿಸರ್ಚ್ ಅನಲಿಸ್ಟ್ ಕೆಲವೊಂದು ಸತಿ ಅದೇ ಕಂಪ್ನಿಲಿ ಕೆಲಸ ಮಾಡಿ ಆಮೇಲೆ MBA ಅಥವಾ CA ಮಾಡಿ ಫೈನಾನ್ಷಿಯಲ್ ನಾಲೆಜ್ ಕೂಡ ತೊಗೊಂಡು ಬಂದಿರ್ತಾರೆ. ಅಂದರೆ ಯಾರು ಒಂದು ಆಟೋಮೊಬೈಲ್ ಕಂಪ್ನಿಲಿ ಕೆಲಸ ಮಾಡಿರೋರು ಆಟೋ ಕಂಪ್ನಿ ರಿಸರ್ಚ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದರಿಂದ ಒಂದು ಇಂಡಸ್ಟ್ರಿ ಬಗ್ಗೆನೂ ಜ್ಞಾನ ಇರುತ್ತೆ, ಫೈನಾನ್ಷಿಯಲ್ ನಾಲೆಜ್ ಅಂತ ಏನು ಹೇಳ್ತೀವಿ ಅದು ಕೂಡ ಇರುತ್ತೆ. ಅವರು ಅದೇ ಸೆಕ್ಟರನ್ನು ಸುಮಾರು ಕಳೆದ 10 ವರ್ಷ 15 ವರ್ಷದಿಂದ ನೋಡ್ತಾ ಇರ್ತಾರೆ. ಅಂದರೆ ಪ್ರತಿ ಸರಿ ಅದು ಹೇಗೆ ಮೇಲೆ ಕೆಳಗೆ ಹೋಗ್ತಾ ಇದೆ, ಯಾವಾಗ ಯಾವ ರೀತಿಯಲ್ಲಿ ಅದು ಒಂದು ಬಿಸ್ನೆಸ್ನ ಬೆಳವಣಿಗೆ ಆಗ್ತಾ ಇದೆ, ಮ್ಯಾನೇಜ್ಮೆಂಟ್ ಅದನ್ನು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದೆ, ಇದೆಲ್ಲ ನೋಡ್ತಾ ಇರ್ತಾರೆ. ಈಗ ಹೊಸಬ್ರು ಬಂದು ನೋಡಿದ್ರೆ ಅವ್ರದ್ದು ವ್ಯೂ ಬೇರೆ ಥರ ಇರ್ಬೋದು, ಆದರೆ ಮೊದಲಿಂದ ಯಾರು ನೋಡ್ಕೊಂಬಂದಿರ್ತಾರೆ ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಜಾಸ್ತಿ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಹೀಗೆ ಪ್ರತಿಯೊಂದು ಕ್ಷೇತ್ರದ ಅನುಭವ ಇದ್ದವರು ಒಂದು ರಿಸರ್ಚ್ ರಿಪೋರ್ಟ್ ಮಾಡ್ತಾರೆ. ಅವರು ಹೇಳ್ತಾರೆ ಈ ಕಂಪ್ನಿ ಈ ಲೆವೆಲ್ ಶೇರ್ ಪ್ರೈಸಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ಬೋದು, ನೀವು 3 ವರ್ಷ ಇಡ್ಬೋದು, ನೀವು 5 ವರ್ಷ ಇಡ್ಬೋದು, ಈ ಥರ. ಹಾಗೆ ಪ್ರತಿಯೊಬ್ಬರು ಹೇಳ್ತಾರೆ. ಆದರೆ ಫೈನಲಿ ಫಂಡ್ ಮ್ಯಾನೇಜರ್ಗೆ ಡಿಸೈಡ್ ಮಾಡೋ ಡಿಸಿಷನ್ ತೊಗೊಳ್ಬೇಕು. ಈಗ ಯಾವ 10 ರಿಸರ್ಚ್ ರೆಕಮೆಂಡೇಷನ್ಸ್ ಇದ್ದರೆ ಆ 10ರಲ್ಲಿ 10 ನಾವು ಮಾಡಬೇಕಾ ಅಥವಾ 2 ಬಿಟ್ಟು 8 ಮಾಡಬೇಕಾ, ಆ ಡಿಸಿಷನ್ ಫಂಡ್ ಮ್ಯಾನೇಜರ್ಗಿರುತ್ತೆ. ಆಮೇಲೆ ಏನಾಗುತ್ತೆ, ರಿಸರ್ಚ್ ಅನಲಿಸ್ಟ್ ಬೇಕಾದರೆ ಒಂದೇ ಸೆಕ್ಟರಿಂದು 10 ರೆಕಮೆಂಡೇಷನ್ ಕೊಡ್ಬೋದು. ಆದರೆ ಫಂಡ್ ಮ್ಯಾನೇಜರ್ಗೆ ಯೋಚಿಸ್ಬೇಕು, ಆ ಪೂರ್ತಿ 10 ಕಂಪ್ನಿ ಒಂದೇ ಫಂಡ್ನಲ್ಲಿ ಹಾಕಬೇಕಾ, ಹಾಕಿದರೆ ಜಾಸ್ತಿ ರಿಸ್ಕ್ ಆಗುತ್ತಾ ಇಲ್ಲ, ಅದೆಲ್ಲ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕು. ಈ ಕೆಲಸ ಫಂಡ್ ಮ್ಯಾನೇಜರ್ದಿರುತ್ತೆ. ಇದು ಪ್ರತಿದಿನದ ಕೆಲಸ. ಪ್ರತಿದಿನ ಅಂದರೆ ಪ್ರತಿದಿನ ನಾವು ಶೇರ್ ಮಾರ್ಕೆಟಲ್ಲಿ ಏನಾದರೂ ಖರೀದಿ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಿ ಅಂತಲ್ಲ, ಆದರೆ ಆ ಒಂದು ಏನು ಜ್ಞಾನ ಇದೆ ಅದನ್ನು ತಗೊಳ್ತಾ ಇರಬೇಕು. ಏಕೆಂದರೆ ಯಾವಾಗ ನಿಮಗೆ ಯಾವ ಡಿಸಿಷನ್ ತೊಗೊಬೇಕೋ ಅವತ್ತಿನ ದಿನ ನೀವು ತಡ್ಕಾಡಿದ್ರೆ ಆ ಡಿಸಿಷನ್ ತೊಗೊಳ್ಳೋದು ಕಷ್ಟ. ಅದಕ್ಕಾಗಿ ನೀವು ಅದು ಕಂಟಿನ್ಯೂಸ್ಲಿ ಒಂದು ಪ್ರೋಸೆಸ್ ಮಾಡಿಕೊಂಡು ನಾಲೆಜ್ ತಗೊಳ್ತಾ ಇರಬೇಕು. ನಾವು ಪ್ರತಿದಿನ ಇದೇ ಕೆಲಸ ನೀಡುತ್ತೆ. ನಾವು ರಿಸರ್ಚ್ ರಿಪೋರ್ಟ್ ನೋಡ್ತೀವಿ, ಅದನ್ನು ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಕಂಪ್ನಿಗಳ ಜೊತೆ ಮೀಟಿಂಗ್ಸ್ ಆಗುತ್ತೆ, ಕಂಪ್ನಿಗಳ ಜೊತೆ ಕ್ವೆಶನ್ ಆನ್ಸರ್ ಸೆಷನ್ ಇರುತ್ತೆ. ನಮಗೇನೇನು ಡೌಟ್ ಇರುತ್ತೆ ನಾವು ಅದನ್ನು ಕ್ಲಿಯರ್ ಮಾಡ್ಕೋತೀವಿ. ಅಥವಾ ಆಟೋಮೊಬೈಲ್ ಕಂಪ್ನಿ ಇದ್ದರೆ ಫಾರ್ ಎಕ್ಸಾಂಪಲ್ ನಮ್ಮ ರಿಸರ್ಚ್ ಅನಲಿಸ್ಟ್ ದೇಶದ ಬೇರೆ ಬೇರೆ ಶೋರೂಮ್ಸಲ್ಲಿ ಹೋಗಿ ಯಾವ ಥರ ಸೇಲ್ಸ್ ನಡೀತಾ ಇದೆ
ಅಥವಾ ಅವರಿಗೆ ಈಗ ಮಳೆಗಾಲದಲ್ಲಿ ಕೆಲವು ಕಡೆ ತುಂಬಾ ಜಾಸ್ತಿ ಮಳೆ ಇರುತ್ತೆ ಅಥವಾ ತುಂಬ ಕಡಿಮೆ ಮಳೆ ಇರುತ್ತೆ. ಆ ಮಳೆಗಾಲದಲ್ಲಿ ಯಾವ ರೀತಿ ಬಿಸ್ನೆಸ್ ನಡೆಯುತ್ತೆ, ಮೇಲೆ ಹೋಗುತ್ತಾ ಕೆಳಗೋಗುತ್ತಾ ಆ ಥರ ವಿಷಯ. ಹಾಗಾದರೆ ಫೈನಾನ್ಷಿಯಲಿ ಆ ಕಂಪ್ನಿ ಮೇಲೆ ಏನಂತ ಪ್ರಭಾವ ಆಗುತ್ತೆ ಇದೆಲ್ಲ ನೋಡ್ತಾ ಇರ್ತಾರೆ. ಆಮೇಲೆ ಕಾಂಪಿಟಿಷನ್ನಲ್ಲಿ ಚೆಕ್ ಮಾಡ್ತಾರೆ. ಅಂದರೆ ಬರೀ ಕಂಪ್ನಿಯವ್ರು ಹೇಳಿದ್ದನ್ನ ನಂಬ್ಕೊಂಡು ಬಂದು ಇನ್ವೆಸ್ಟ್ ಮಾಡಲ್ಲ. ಆ ಕಂಪ್ನಿ ಜೊತೆ ಇನ್ನೂ 4 ಕಂಪ್ನಿ ಅದೇ ಕ್ಷೇತ್ರದಲ್ಲಿದ್ದರೆ ಅವ್ರ ಹತ್ರನೂ ಡಿಸ್ಕಸ್ ಮಾಡಿ ಕೊನೆಗೆ ಒಂದು ಏನು ರಿಸರ್ಚ್ ಒಪಿನಿಯನ್ ಅಂತ ಹೇಳ್ತಾರೆ ಅದು ಬರುತ್ತೆ. ಆಮೇಲೆ ಫಂಡ್ ಮ್ಯಾನೇಜರ್ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಸೊ ಇದು ಒಂದು ಪ್ರೊಸೆಸ್. ಥ್ಯಾಂಕ್ ಯು. ನಾವಿವತ್ತು ಮ್ಯೂಚುವಲ್ ಫಂಡ್ ಅಂತ ನೋಡಿದಾಗ, ಶೇರ್ ಮಾರುಕಟ್ಟೆ ಅಂತ ನೋಡಿದಾಗ ಅದರ ಅಡಿಪಾಯ ಭಾರತದ ಆರ್ಥಿಕತೆ. ಭಾರತ ಎಷ್ಟು ವೇಗವಾಗಿ, ಎಷ್ಟು ಸದೃಢವಾಗಿ ಬೆಳೆಯುತ್ತೋ ಇವತ್ತು, ನಮ್ಮ ಎಲ್ಲರ ರಿಟರ್ನ್ಸ್ಗಳು ಅಷ್ಟೇ ವೇಗವಾಗಿ, ಅಷ್ಟೇ ಸದೃಢವಾಗಿ ಬೆಳಬಹುದು. ಇವತ್ತಿನ ದಿನದ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ, ಕಳೆದ 1-2 ವರ್ಷಗಳ ಕಾಲ ನಮ್ಮ ರಿಟರ್ನ್ಸ್ಗಳೇನಿದೆ ಅದು ಪ್ರಾಯಶಃ ತುಂಬ ಮೇಲಕ್ಕೆ ಹೋಗಿಲ್ಲ ಅಥವಾ ಸ್ವಲ್ಪ ಕಮ್ಮಿ ಹೋಗಿದೆ. ಆ ರೀತಿ ಅನುಭವಗಳು ಬಹಳಷ್ಟು ಜನರಿಗೆ ಆಗಿದೆ. ಭಾರತದ ಆರ್ಥಿಕತೆಯನ್ನು ಮುಂದಿನ 5-10 ವರ್ಷದ ದೃಷ್ಟಿಯಲ್ಲಿ ನೀವು ಹೇಗೆ ನೋಡ್ತೀರಾ? ಮತ್ತು ಈ ಕಳೆದ 1-2 ವರ್ಷದ ಅನುಭವ ಏನಾಗಿದೆ ಜನರಲ್ಲಿ, ಅದೇನೋ ಒಂದು ರೀತಿಯ ಆತಂಕ ಮೂಡಿಸಿರಬಹುದು, ಅವರಿಗೆ ನಿಮ್ಮ ಸಂದೇಶ ಏನಿರಬಹುದು? ಒಂದು, ನೀವು ಭಾರತದ ಆರ್ಥಿಕ ವ್ಯವಸ್ಥೆ ನೋಡಿದ್ರೆ ಕಳೆದ 10 ವರ್ಷದಲ್ಲಿ ನಾವು ಸುಮಾರು ಮುಂದೆ ಬಂದಿದ್ದೀವಿ. ಈಗ ನಾವು 4ನೇ ದೊಡ್ಡ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ಬೋದು ಪೂರ್ತಿ ವಿಶ್ವದಲ್ಲಿ. ಮೊದಲು ನಾವು 10ನೇ ನಂಬರ್ಗಿಂತ ಕೆಳಗಡೆ ಇದ್ವಿ. ಪ್ರತಿ ವರ್ಷ ಗ್ರೋತ್ ಆಗ್ತಾ ಮೇಲೆ ಬಂದಿದ್ದೀವಿ. ಇದೇ ರೀತಿ ಗ್ರೋತ್ ಆಗ್ತಾ ಇದ್ದರೆ ಇನ್ನೊಂದು 2-3 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಬರಬಹುದು. ಅದು 3ನೇ ಸ್ಥಾನ ಇರುತ್ತೋ 4ನೇ ಸ್ಥಾನ ಇರುತ್ತೋ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾವ ಗತಿಯಿಂದ ನಾವು ಮೇಲೆ ಹೋಗ್ತಾ ಇದ್ದೀವಿ, ಅದು ಗತಿಯಲ್ಲಿ ಏನಾದರೂ ಮೇಲೆ ಕೆಳಗೆ ಆಗುತ್ತಾ ಅಥವಾ ಒಂದು ರೀತಿ ಸ್ಟೇಬಲ್ ಆಗಿ ಹೋಗುತ್ತಾ, ಅದರಿಂದ ಷೇರು ಮಾರುಕಟ್ಟೆ ಮೇಲೆ ಜಾಸ್ತಿ ಪ್ರಭಾವ ಬೀಳುತ್ತೆ. ಈಗ ನೋಡಿ, ಕೋವಿಡ್ ಆಯಿತು. ಕೋವಿಡ್ ಆದಮೇಲೂ ರಷ್ಯಾ ಯುಕ್ರೇನ್ ಯುದ್ಧ ಆಯಿತು. ಈಗ ಒಂದು ಯುದ್ಧ ಆಗ್ತಾ ಇದೆ. ಹಾಗೆ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಅಡಚಣೆಗಳು ಬರ್ಬೋದು. ಆದರೆ ಈ ಎಲ್ಲ ಅಡಚಣೆಗಳಿದ್ದಾಗಲೂ ಕೂಡ ಭಾರತ ಹೇಗೆ ಮುಂದುವರಿತಾ ಇದೆ, ಅದನ್ನು ಕಂಪ್ಯಾರಿಸನಲ್ಲಿ ಬೇರೆ ಕಂಟ್ರೀಸ್ ಹೇಗೆ ಮುಂದುವರಿತಾ ಇದೆ ಅದು ನೋಡೋದು ಮುಖ್ಯ. ಹಾಗೆ ನೋಡಿದ್ರೆ ನಮಗನ್ಸುತ್ತೆ ಏನೇ ಅಡಚಣೆ ಬಂದರೂ ಭಾರತದ GDP ಗ್ರೋತ್ ಏನಿದೆ, ಹಿಂದಿನ ವರ್ಷದ ನಂಬರ್ ಈಗ ಒಂದು 2-3 ದಿನ ಮುಂಚೆ ಬಂತು, 7.7%. ಅದು ಒಂದು ರೀತಿಯಲ್ಲಿ ಹೆಚ್ಚಿನ ಲೆವೆಲ್ ಅಂತ ಹೇಳ್ಬೋದು. 7.7 ಇಲ್ದಾಗ ಅಂತ ತಿಳ್ಕೊಂಡ್ರೂ ಕೂಡ 6.5 to 7 ಒಂಥರ ಮಿನಿಮಮ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಇಂಡಿಯಾ GDP ಗ್ರೋತ್ ಆಗೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾವಾಗ ಆ ಥರ ಗ್ರೋತ್ ಆಗುತ್ತೆ, ನೀವು ಹಣದುಬ್ಬರ ನೋಡಿದ್ರೆ ಸುಮಾರು 4%, 5% ಆ ಲೆವೆಲಲ್ಲಿ ಇರ್ಬೋದು. ಸೊ ನಿಮ್ಮದು ನಾಮಿನಲ್ GDP ಗ್ರೋತ್ ಅಂತ ಏನು ಹೇಳ್ತೀರಿ ಅದು 6.5 + 4.5 or 5%. ಸೊ 11% ಅಥವಾ 11.5% ರೀತಿಯಲ್ಲಿ ನಾಮಿನಲ್ GDP ಗ್ರೋತ್ ಆಗ್ಬೋದು ಕಂಟ್ರಿಯಲ್ಲಿ. ಒಂದು ವರ್ಷ 10% ಇರ್ಬೋದು, ಇನ್ನೊಂದು ವರ್ಷ 12% ಇರ್ಬೋದು, 15 ಇರ್ಬೋದು, ಮೇಲೆ ಕೆಳಗೆ ಆಗುತ್ತೆ, ಒಂದೇ ರೀತಿ ಹೋಗಲ್ಲ. ಆದರೆ 11-12% ನಾಮಿನಲ್ GDP ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಭಾರತ 11-12% ಗ್ರೋತ್ ಆದರೆ ಒಳ್ಳೆ ಕೆಲಸ ಮಾಡ್ತಾ ಇರೋ ಕಂಪ್ನಿಗಳು ಎಷ್ಟು ಗ್ರೋ ಆಗ್ಬೋದು? ಕೆಲವೊಂದು 30% ಆಗ್ಬೋದು, ಕೆಲವೊಂದು 40% ಆಗ್ಬೋದು. ಆದರೆ ಆನ್ ಆನ್ ಆ್ಯಾವ್ರೇಜ್ ನೀವು ಒಂದು 40-50 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾಮಿನಲ್ GDP ಗ್ರೋತ್ಗಿಂತ 2-3% ಮೇಲೆ ಬರೋದಕ್ಕೆ ಒಂದು ಸರಿಯಾದ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು, ರೀಸನಬಲ್ ಎಕ್ಸ್ಪೆಕ್ಟೇಷನ್ ಅಂತ. ಸೊ ಕಾರ್ಪೊರೇಟ್ ಪ್ರಾಫಿಟಬಿಲಿಟಿ ಏನಿದೆ ಅದು ಆನ್ ಆನ್ ಆ್ಯಾವ್ರೇಜ್ ನಿಮ್ಮ ನಾಮಿನಲ್ GDP ಗ್ರೋತ್ 11-12% ಮೇಲೆ ಹೋಗ್ತಾ ಇದ್ದರೆ ಇಲ್ಲಿ ಸುಮಾರು 14-15 ಆ ಲೆವೆಲಲ್ಲಿ ಹೋಗ್ಬೋದು. ನೆಕ್ಸ್ಟ್ ಕ್ವೆಶನ್ ಏನಂದರೆ, ಯಾವ ಫಂಡ್ ಹೌಸ್, ಯಾವ ಫಂಡ್ ಮ್ಯಾನೇಜರ್
ಅಂಥ ಕಂಪ್ನಿಯಲ್ಲಿ ಸರಿಯಾಗಿ ರಿಸರ್ಚ್ ಮಾಡಿ ಹೆಚ್ಚು ಒಳ್ಳೆ ಥರದ ಪೋರ್ಟ್ಫೋಲಿಯೋ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅದೇ ಏನು ಡಿಫ್ರೆನ್ಸೇ ಇಲ್ಲ, ಬರೀ ನಾವೀಗೇನು ಡಿಸ್ಕಸ್ ಮಾಡಿದ್ವಿ 14-15% ಅಷ್ಟೇ ರೀತಿದು ಕಂಪ್ನಿಗಳನ್ನೇ ತಗೊಂಡ್ರು ಅಂತ ತಿಳ್ಕೊಳ್ಳಿ. ಆದರೂ ಕೂಡ ನಿಮ್ಮ ರಿಟರ್ನ್ ಮೋರ್ ಆರ್ ಲೆಸ್ ಅದೇ ರೀತಿ ನಡಿಬೇಕು. ಈಗೇನಾಗುತ್ತೆ ಅಂದರೆ ಎರಡನೇ ಭಾಗ ಇದೆ. ಅದೇನು ಅಂದರೆ ಮಾರ್ಕೆಟಲ್ಲಿ ಪ್ರತಿದಿನ ಒಂದೇ ಥರ ನ್ಯೂಸ್ ಇರೋದಿಲ್ಲ. ಸೆಂಟಿಮೆಂಟ್ಸ್ ಏನಿರುತ್ತೆ ಯಾವಾಗಲೂ ಒಂದು ಸ್ವಲ್ಪ ಪಾಸಿಟಿವ್ ಇರುತ್ತೆ, ಯುದ್ಧ ಆದರೆ ಸ್ವಲ್ಪ ನೆಗೆಟಿವ್ ಆಗುತ್ತೆ, ಆ ಥರ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆದ್ದರಿಂದ ಇದು 14-15% ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ನೀವು ಎಲ್ಲಾದರೂ ಬ್ಯಾಂಕ್ ಡಿಪಾಸಿಟಲ್ಲಿಟ್ಟರೆ ಅಥವಾ ಫಿಕ್ಸ್ ಡಿಪಾಸಿಟಲ್ಲಿಟ್ಟರೆ ಅದು ಒಂದೇ ರೀತಿ ಮೇಲೆ ಹೋಗ್ತಾ ಇರುತ್ತೆ. ಅಂದರೆ ಅವರು ಹೇಳಿದ್ರೆ 6 ತಿಂಗಳಿಗೆ 4% ಕೊಡ್ತೀವಿ ಅಂದರೆ 6 ತಿಂಗಳಾದಮೇಲೆ 4% ಮೇಲೆ ಹೋಗುತ್ತೆ, 1 ವರ್ಷ ಆದಮೇಲೆ 8% ಮೇಲೆ ಹೋಗುತ್ತೆ. ಇಲ್ಲಿ ಆ ಥರ ಇರಲ್ಲ, ಏಕೆಂದರೆ ಜನ ಪ್ರತಿದಿನ ಖರೀದಿ ಮಾಡ್ತಾ ಇರ್ತಾರೆ, ಸೇಲ್ ಮಾಡ್ತಾ ಇರ್ತಾರೆ. ನೆಗೆಟಿವ್ ನ್ಯೂಸ್ ಬಂದಾಗ ಸೇಲ್ ಮಾಡೋರು ಸ್ವಲ್ಪ ಜಾಸ್ತಿ ಹೆದರ್ಕೊಳ್ತಾರೆ. ಒಳ್ಳೆ ನ್ಯೂಸ್ ಬಂದರೆ ತಗೊಳ್ಳೋರು ಎಲ್ಲರೂ ಹೋಗಿ ಜಾಸ್ತಿ ಜನ ತಗೊಳ್ಳೋಕೆ ನೋಡ್ತಾರೆ ಅದೇ ದಿನ. ಆದ್ದರಿಂದ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದೇ ರೀಸನ್ನಿಂದ ನೀವು ಯಾವಾಗ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ನೋಡ್ತೀರಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಫಂಡಮೆಂಟಲ್ ರೀಸನ್ ಇರ್ಬೋದು, ಕೆಲವೊಂದು ಸತಿ ಯಾವುದೂ ರೀಸನ್ನೇ ಇರೋದಿಲ್ಲ. ಆ ನ್ಯೂಸ್ ಏನಿದೆ ಅದರ ಪ್ರಭಾವದಲ್ಲಿ ಅದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದಕ್ಕೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿದಿನ ಮಾರ್ಕೆಟಲ್ಲಿ ಏನಾಗ್ತಾ ಇದೆ, NAV ಎಷ್ಟು ಮೇಲೋಗಿದೆ, ಎಷ್ಟು ಶೇರ್ ಪ್ರೈಸ್ ಮೇಲೋಗಿದೆ ಕೆಳಗೋಗಿದೆ ಅದು ನೋಡಬಾರ್ದು. ನೀವು ಒಂದು ಸತಿ ಡಿಸೈಡ್ ಮಾಡಿದ್ರೆ ನೀವು ಯಾವುದು ನಿಮ್ಮ ಗುರಿ ಏನು, 10 ವರ್ಷ ಆದಮೇಲೆ ಒಂದು ಮನೆ ತೊಗೊಳ್ಬೇಕು, 5 ವರ್ಷ ಆದಮೇಲೆ ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು, ಹೀಗೆ ಏನಾದರೂ ಒಂದು ಗುರಿ ಇರುತ್ತಲ್ಲ ಅದ್ರ ಪ್ರಕಾರ ನೀವು ನಿಮಗೆ ಯಾವುದು ಸರಿ ಅನಿಸುತ್ತೆ ಆ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ ರಿವ್ಯೂ ಮಾಡಬೇಕು. ಅಂದರೆ ಕಣ್ಮುಚ್ಕೊಂಡು ಕೂತ್ಕೊಳ್ಬಾರ್ದು, 6 ತಿಂಗಳಲ್ಲಿ ವರ್ಷದಲ್ಲಿ ಅದನ್ನು ನೋಡ್ತಾ ಇರಬೇಕು. ಆದರೆ ಪ್ರತಿದಿನವೂ ನೋಡಬಾರ್ದು. ಪ್ರತಿದಿನ ನೋಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಏಕೆಂದರೆ ಒಂದು ದಿನದಲ್ಲಿ ಕಂಪ್ನಿ ಮುಳುಗೋಗೋದು ಇಲ್ಲ, ಒಂದು ಕಂಪ್ನಿ ತುಂಬ ಚೆನ್ನಾಗಿ ಕಾರ್ಯ ಮಾಡೋದು ಇಲ್ಲ. ಅದೇ ಕಂಪ್ನಿ 4-5 ವರ್ಷ ಸರಿ ಥರ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ದುಡ್ಡಾಗುತ್ತೆ. ಅದೇ ಫೋಕಸ್ ಇಟ್ಕೊಂಡು ನಾವು ಕೂಡ ಪೋರ್ಟ್ಫೋಲಿಯೋ ಮಾಡಿರ್ತೀವಿ. ನಾಳೆ ಏನಾಗುತ್ತೆ, ನಿನ್ನೆ ಏನಾಗಿತ್ತು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ಲಾಸ್ಟ್ 1 ವರ್ಷದಲ್ಲಿ ಏನಾಗಿದೆ, 2 ವರ್ಷದಲ್ಲಿ ಏನಾಗಿದೆ ಅದನ್ನು ಯೋಚನೆ ಮಾಡಬಾರ್ದು. ಮಾರ್ಕೆಟಲ್ಲಿ ವ್ಯಾಲ್ಯೂಯೇಷನ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ನಿಮ್ಮ ಗುರಿ ಏನಿದೆ, ನಿಮ್ಮ ರಿಸ್ಕ್ ಏನಿದೆ ಅದರ ಪ್ರಕಾರ ನೀವು ಇನ್ವೆಸ್ಟ್ ಮಾಡಿ ದೀರ್ಘಾವಧಿಯಲ್ಲಿ ಅದನ್ನು ನಿಮಗೆ ಸಂಪತ್ತು ಬೆಳೀತಾ ಹೋಗುತ್ತೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನರಿಗೆ ಇನ್ನೊಂದು ಇರೋವಂತಹ ಪ್ರಶ್ನೆ ಏನು ಅಂತಂದರೆ, ನಾವು SIP ಮಾಡಬೇಕಾ ಇಲ್ಲ ಲಂಸಮ್ ಮಾಡಬೇಕಾ? ಎಲ್ಲ ರೀತಿ ನ್ಯೂಸ್ಗಳು ನಾವು ಕೇಳ್ತಾ ಇರ್ತೀವಿ. ಇವತ್ತು ಇನ್ಫಾರ್ಮೇಷನ್ ಓವರ್ಲೋಡ್ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಮೀಡಿಯಾದಲ್ಲಿರ್ಬೋದು, ಅದು ಜನರಿಗೆ ಎಲ್ಲ ಇದು ಮಾಡಿದ್ರೂ ಸರಿ ಅನಿಸುತ್ತೆ, ಅದು ಮಾಡಿದ್ರೂ ಸರಿ ಅನಿಸುತ್ತೆ, ಕೆಲವರು ಇದು ತಪ್ಪು ಅಂತಾರೆ, ಅದು ತಪ್ಪು ಅಂತಾರೆ. ನಿಮ್ಮ ಪ್ರಕಾರ ಯಾವ ರೀತಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ? ಇದರಲ್ಲಿ ನೋಡಿ, ತಪ್ಪು ಸರಿ ಅಂತ ಆ ಥರ ಏನೂ ಇರೋಲ್ಲ. ಅದು ಪ್ರತಿಯೊಬ್ಬರಿಗೂ ಇಂಡಿವಿಜುವಲಿ ಅವರಿಗೆ ಡಿಸೈಡ್ ಮಾಡಬೇಕು ಅವರ ಗುರಿ ಏನಿದೆ, ಎಷ್ಟು ರಿಸ್ಕ್ ಅವ್ರು ತಗೊಳ್ಬೋದು ಅಂತ. ಈಗ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲಲ್ಲಿ 1 ಲಕ್ಷ ರೂಪಾಯಿ ಯಾರಾದರೂ ಹಾಕ್ತಾರೆ ಒಂದು ದಿನ. ಅದು 3 ತಿಂಗಳು ಯುದ್ಧ ಆಯಿತು, ಕೋವಿಡ್ ಆಯಿತು, ಏನೋ ಆಯಿತು, ಅದು 1,80,000ಕ್ಕೆ ಕೆಳಗೋಯ್ತು ಅಂತ ತಿಳ್ಕೊಳ್ಳಿ. ನಿಮ್ಗನ್ಸುತ್ತೆ ಅದು ರಿಸ್ಕ್, ಅದು ನಿಮಗೆ ಅದು ತಡ್ಕೊಳಕ್ಕಾಗಲ್ಲ. ಆ ಥರ ಏನು ಮನೋಭಾವನೆ ಇರುತ್ತೆ, ಅವರು SIP ಏನಿದೆ ಅಂದರೆ ಮಂತ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನಿದೆ ಅದು ಮಾಡೋದು ಬೆಟರ್ ಅನಿಸುತ್ತೆ. ಏಕೆಂದರೆ ಅದರಲ್ಲೇನು ನೀವು ಒಂದೇ ಸತಿ 1 ಲಕ್ಷ ರೂಪಾಯಿ ಹಾಕೋಲ್ಲ. ನಿಮಗೇನು ಆದಾಯ ಇದೆ ಪ್ರತಿ ತಿಂಗಳಿಂದು ಅದರದ್ದು ಸ್ವಲ್ಪ ತೆಗೆದು ನೀವು ಇನ್ವೆಸ್ಟ್ ಮಾಡ್ತೀರಾ, ಪ್ರತಿ ತಿಂಗಳು ಅದೇ ಥರ ಮಾಡ್ತಾ ಹೋಗ್ತೀರಾ. ಈಗ ಸೆನ್ಸೆಕ್ಸ್ ಅಥವಾ ನಿಫ್ಟಿ ನಿಮ್ಗೆ ನೆನಪಿರ್ಬೋದು. ಈಗ ನಿಫ್ಟಿ ಸುಮಾರು 23,000 ಇದರಲ್ಲಿದೆ. 23,000ಕ್ಕೂ ಒಂದಿನ ನೀವು ಇನ್ವೆಸ್ಟ್ ಮಾಡ್ತೀರಾ, ಅದು ಕೆಳಗೆ ಹೋದಾಗ 22ರಲ್ಲೂ ನೀವು ಇನ್ವೆಸ್ಟ್ ಮಾಡ್ತೀರಾ, ನಾಳೆ ಮೇಲೆ ಹೋದರೂ ಅದರಲ್ಲೂ ಇನ್ವೆಸ್ಟ್ ಮಾಡ್ತೀರಾ. ಅದರಿಂದ ಏನಾಗುತ್ತೆ, ನಿಮ್ಮ ಆವ್ರೇಜ್ ಏನು ಇನ್ವೆಸ್ಟ್ಮೆಂಟ್ ಇದೆ ಅದು ಒಂಥರ ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಬರುತ್ತೆ. ಲಂಸಮ್ ಅವರೇ ಮಾಡಬೇಕು, ಯಾರು ಅದ್ರ ಬಗ್ಗೆ ಹೆದರಿಕೆ ಇಡೋಲ್ಲ. ನಾಳೆ ಏನಾಗುತ್ತೆ ಅದ್ರ ಬಗ್ಗೆ ಹೆದರಿಕೆ ಇಲ್ಲ, ನನಗೆ ಏನೂ ಅದ್ರ ದುಡ್ಡಿನ ಚಿಂತೆ ಇಲ್ಲ, ನೆಕ್ಸ್ಟ್ 5 ವರ್ಷ ನಾನು ನೋಡೋದೇ ಇಲ್ಲ ಅಂಥವರು ಲಂಸಮ್ ಮಾಡಿದ್ರೆ ನಡೆಯುತ್ತೆ. ಇಲ್ಲ ಅಂದರೆ ಮೋಸ್ಟ್ಲಿ ಏನು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಇದೆ
ಅದು SIP ಥರ ಮಾಡೋದು ಒಳ್ಳೆಯದು. ಅದರಲ್ಲೂ ಕೂಡ ದೀರ್ಘಾವಧಿಗೆ ಇಟ್ಕೋಬೇಕು. ನಿಮಗೆ 6 ಮಂತ್ಸಿಂದು ದುಡ್ಡಿದ್ದರೆ, ಅಂದರೆ 6 ಮಂತ್ಸ್ ಆದಮೇಲೆ ಅದು ದುಡ್ಡು ಬೇಕಾಗಿದೆ ಅಂತಿದ್ರೆ, ಆ ದುಡ್ಡನ್ನು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಬಾರ್ದು. ಅದನ್ನು ನೀವು ಬೇರೆ ಟೈಪಿನ ಫಂಡ್ಸ್ ಇರುತ್ತೆ, ಫಿಕ್ಸ್ಡ್ ಇನ್ಕಮ್ ಫಂಡ್ಸ್, ಆರ್ಬಿಟ್ರಾಜ್ ಫಂಡ್ಸ್ ಅಥವಾ ಬ್ಯಾಂಕ್ ಡಿಪಾಸಿಟ್ಸ್, ಆ ಥರ ಇಟ್ಟರೆ ನಿಮಗೆ ಜಾಸ್ತಿ ರಿಸ್ಕ್ ಇರೋಲ್ಲ. ಏಕೆಂದರೆ ನೀವು ಈಕ್ವಿಟಿಲಿ ಹಾಕಿ 3 ತಿಂಗಳಲ್ಲಿ ಏನಾದರೂ ಆಯಿತು, ನೆಗೆಟಿವ್ ಆಯಿತು ಅಂದರೆ ಅದು ಕೆಳಗೆ ಹೋಗ್ಬೋದು. ಈಗ ಇಲ್ಲಿ ಸುಮಾರು ಜನ ಸ್ವಂತ ಬಿಸ್ನೆಸ್ಸು ಮಾಡ್ತಾ ಇರ್ಬೋದು. ಯಾರಾದರೂ ಹಾಗಿದ್ದಾರೆ, ಯಾರು ಹೇಳ್ಬೋದು ಇವತ್ತೇನು ಬಿಸ್ನೆಸ್ಸಿನ ಪ್ರಾಫಿಟ್ ಇದೆ, ನಾಳೆ ಅದಕ್ಕಿಂತ ಜಾಸ್ತಿ ಆಗುತ್ತೆ, ನಾಡ್ದು ಅದಕ್ಕಿಂತ ಇನ್ನೂ ಜಾಸ್ತಿ ಆಗುತ್ತೆ, ಆ ಥರ ಯಾರೂ ಕ್ಲೇಮ್ ಮಾಡೋಕ್ಕಾಗಲ್ಲ. ಅದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದೇ ರೀತಿ ನಾವು ಯಾವಾಗ 40-50 ಬೇರೆ ಕಂಪ್ನಿಗಳಲ್ಲಿ ಅಥವಾ ಬೇರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಅದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದನ್ನು ನೆನ್ಪಿಟ್ಕೊಂಡು ಅದೇ ಥರ ನೀವು ಪೋರ್ಟ್ಫೋಲಿಯೋ ಮಾಡ್ಕೊಳ್ಬೇಕು. ನಿಮ್ಮ ರಿಸ್ಕಿನ ಏನಿದೆ ಒಂದು ರೇಂಜ್, ಅದರ ಪ್ರಕಾರ ನೀವು ಅಸೆಟ್ ಅಲೋಕೇಶನ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಥ್ಯಾಂಕ್ ಯು. ಸೊ ನಾವು ನೀವು ಇಲ್ಲಿಯವರೇ ಆಗಿರೋದ್ರಿಂದ ನಿಮಗೂ ಗೊತ್ತಿದೆ, ಮತ್ತು ನಾವು ಡಾಕ್ಯುಮೆಂಟ್ರಿ ನೋಡಿದ ಹಾಗೆ ಕೂಡ ಶಿವಮೊಗ್ಗ ಮೇಜರ್ ಆಗಿ ಕೃಷಿ ಆಧಾರಿತ ಜಿಲ್ಲೆ. ಅಡಿಕೆ ಇಲ್ಲಿನ ಮೇಜರ್ ಕ್ರಾಪ್. ಅದ್ರ ಜೊತೆಗೆ ಬೇರೆ ಬೇರೆ ಇದನ್ನು ನಾವು ಬೆಳಿತೀವಿ. ಸೊ ಯೂಶಲಿ ಅಗ್ರಿಕಲ್ಚರಲ್ ಕಮ್ಯುನಿಟೀಸ್ನಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಏನು ಮನಸ್ಸಿನಲ್ಲಿರುತ್ತೆ ಅಂತಂದರೆ, ಏನದು ನಮಗೆ ಏನು ಲಾಭ ಸಿಗುತ್ತೆ ಅದನ್ನು ವಾಪಸ್ ನಾವು ರಿಯಲ್ ಎಸ್ಟೇಟ್ಗೆ ಹಾಕೋಣ, ಇನ್ನೊಂದಿಷ್ಟು ಲ್ಯಾಂಡ್ ತೊಗೊಳ್ಳೋಣ, ಆ ರೀತಿ ಯೋಚನೆಗಳು ಸಹಜ. ಸೊ ಎಸ್ಪೆಷಲಿ ಕೃಷಿಕರಿಗೆ, ಅಗ್ರಿಕಲ್ಚರಿಸ್ಟ್ಗೆ ಮ್ಯೂಚುವಲ್ ಫಂಡ್ ಅಥವಾ ಶೇರ್ ಮಾರುಕಟ್ಟೆ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ನಾವು ಏನು ಮಾತಾಡ್ತಾ ಇದ್ದೀವಿ ಅದು ಕೂಡ ಮುಖ್ಯ ಆಗಬಹುದಾ? ಮುಖ್ಯ ಆಗುತ್ತೆ ಅಂತಾದರೆ ನೀವು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ, ಯು ಮಸ್ಟ್ ಹ್ಯಾವ್ ಮೆಟ್ ಅ ಲಾಟ್ ಆಫ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಹೌ ದೇ ಥಿಂಕ್ ಅಬೌಟ್ ಇಟ್ ಆಲ್ ಅಕ್ರಾಸ್ ದ ಕಂಟ್ರಿ. ಏನು ನಿಮ್ಮ ಸಂದೇಶ ಏನಿರಬಹುದು ಎಸ್ಪೆಷಲಿ ಅಗ್ರಿಕಲ್ಚರಿಸ್ಟ್ಗೆ? ಅಗ್ರಿಕಲ್ಚರ್ ಕೂಡ ಒಂದು ಬಿಸ್ನೆಸ್ ಥರನೇ. ಅಂದರೆ ಅದನ್ನು ಸ್ವಂತ ನೀವೇ ನೋಡ್ಕೊಳ್ಬೇಕು. ಅದರಲ್ಲೂ ಮೇಲೆ ಕೆಳಗೆ ಹೋಗುತ್ತೆ. ಕರೆಕ್ಟ್. ಮಳೆಗಾಲ ಯಾವ ಥರ ಇದೆ, ಅಥವಾ ಒಂದೊಂದು ಸತಿ ಪೆಸ್ಟ್ ಬಂದ್ಬಿಡುತ್ತೆ, ಅರೆಕನಟ್ಟಲ್ಲೂ ಬರುತ್ತೆ ಅಲ್ಲ, ಅದರಲ್ಲಿ ನಿಮ್ಮದು ಆ ವರ್ಷದ ಏನು ಫಸಲಿರುತ್ತೆ ಅದು ಹಾಳಾಗ್ಬೋದು. ಅಥವಾ ಒಂದೇ ಸತಿ ಅರೆಕನಟ್ ಪ್ರೈಸ್ ಮೇಲೆ ಹೋದರೆ ನಿಮಗೆ ಜಾಸ್ತಿ ಲಾಭನೂ ಆಗ್ಬೋದು. ಅದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದು ನೀವು ಒಂದೇ ಏರಿಯಾದಲ್ಲಿ ನಿಮ್ಮದು ಪೂರ್ತಿ ರಿಸ್ಕ್ ಇದೆ ಅಂತ ಹೇಳ್ಬೋದು. ಅಂದರೆ ಅರೆಕನಟ್ಟಿನ ವ್ಯವಸಾಯದಲ್ಲಿ ಏನಾಗುತ್ತೆ ಆ ವರ್ಷ, ಅದರ ಪ್ರಕಾರ ನಿಮ್ಮ ಆದಾಯ ಮೇಲೆ ಕೆಳಗೆ ಹೋಗುತ್ತೆ. ಅದು ಒಂದು. ಆದರೆ ಅದ್ರ ಜೊತೆಗೆ ಸುಮಾರು ಸಂಪತ್ತು ನಿಮ್ಮ ಆಲ್ರೆಡಿ ಇದೆ. ಅದನ್ನು ನೀವು ಹೇಗೆ ನೋಡ್ಕೋತೀರಾ? ನೀವು ಮತ್ತೆ ಇನ್ನೊಂದು ಜಮೀನು ತೊಗೊಂಡು ಮತ್ತೆ ಅದೇ ರಿಸ್ಕ್ನ ಇನ್ಕ್ರೀಸ್ ಮಾಡ್ಕೋತೀರಾ, ಅಥವಾ ಬೇರೆ ಬೇರೆ ಆಸ್ತಿ ವರ್ಗದಲ್ಲಿ ಹಾಕಿ ಅದನ್ನು ಸ್ವಲ್ಪ ಏನು ವೈವಿಧ್ಯತೆ ಇಟ್ಕೊಂಡು, ಡೈವರ್ಸಿಫಿಕೇಷನ್ ಅಂತ ಏನು ಹೇಳ್ತಾರೆ, ಸ್ವಲ್ಪ ರಿಸ್ಕ್ ಕಡಿಮೆ ಮಾಡ್ಕೋತೀರಾ. ಅದನ್ನು ಚಾಯ್ಸ್ ಇರುತ್ತೆ. ಅದು ಎಲ್ಲರಿಗೂ ಒಂದೇ ರೀತಿ ಮಾಡಬೇಕು ಅಂತ ಹೇಳಬಾರ್ದು. ಅಂದರೆ ಜಮೀನು ತೊಗೊಳ್ಬಾರ್ದು ಅಂತ ಹೇಳೋದು ತಪ್ಪು. ಏಕೆಂದರೆ ಆ ಜಮೀನು ಇಟ್ಕೊಂಡೇ ಅವರು ಅಲ್ಲಿ ತನಕ ಬಂದಿದ್ದಾರೆ, ಅಡಿಕೆ ಮಾರಿ ಜಮೀನು ಮಾಡಿ. ಸೊ ಎಲ್ಲದಕ್ಕೂ ಒಂದು ಪ್ರಮಾಣದಲ್ಲಿ ಅದನ್ನು ಡಿಸಿಷನ್ ತೊಗೊಬೇಕು. ಯಾರಿಗೆ ಯಾವ್ದು ಸರಿ ಅಂತ ಇಲ್ಲಿ ಕೂತ್ಕೊಂಡು ಹೇಳೋದು ಕಷ್ಟ. ಈಗ ನೀವು ಅವ್ರ ಹತ್ರ, ಪ್ರತಿಯೊಬ್ಬರ ಹತ್ರ ಮಾತಾಡ್ತೀರಾ, ನಿಮಗೆ ಗೊತ್ತು ಅವ್ರ ಆದಾಯ ಎಷ್ಟು, ಖರ್ಚು ಎಷ್ಟು, ಅವರಿಗೆ ಏನೇನು ದೀರ್ಘಾವಧಿ ಗುರಿ ಇದೆ, ಎಜುಕೇಷನ್ ಇರ್ಬೋದು, ಮ್ಯಾರೇಜಿಂದ ಇರ್ಬೋದು, ಮನೆ ತೊಗೊಳ್ಳೋದಿರ್ಬೋದು, ಜಮೀನು ತೊಗೊಳ್ಳೋದಿರ್ಬೋದು, ಅದನ್ನೆಲ್ಲ ನೋಡಿ ಆ ಪ್ಲ್ಯಾನಿಂಗ್ ಮಾಡಬೇಕು. ಆದರೆ ಈಕ್ವಿಟಿಯಲ್ಲಿ ಹಾಕಿದರೆ ಅದರದ್ದು ಏನು ಪಾಸಿಟಿವ್ ಇದೆ ಅಂದರೆ, ಯಾವ ವರ್ಷ ನಿಮ್ಮದು ಆದಾಯ ಮೇಲೆ ಕೆಳಗೆ ಹೋಗ್ತಾ ಇದೆ ನಿಮ್ಮ ಬಿಸ್ನೆಸ್ನಲ್ಲಿ ಅಥವಾ ನಿಮ್ಮ ಅಗ್ರಿಕಲ್ಚರ್ನಲ್ಲಿ, ಆ ವರ್ಷ ಮಾರ್ಕೆಟ್ ಚೆನ್ನಾಗಿದ್ದರೆ ನಿಮಗೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಅಂದರೆ ಇವತ್ತಿನ ಆದಾಯ ಕಡಿಮೆ ಆಯಿತು, ಆದರೆ ಬೇರೆ ಕಡೆ ಎಲ್ಲೋ ಒಂದು ಸ್ವಲ್ಪ ಆದಾಯ ಜಾಸ್ತಿ ಆಯಿತು ಅಂತ. ಅದನ್ನು ಯೋಚನೆ ಮಾಡಿ ಹಾಕಬೇಕು. ಪ್ರತಿ ಸತಿ ನಾವು ಇದನ್ನೇ ಯೋಚನೆ ಮಾಡಬಾರ್ದು, ಮ್ಯಾಕ್ಸಿಮಮ್ ಎಲ್ಲಿಂದ ನನಗೆ ದುಡ್ಡು ಮಾಡಬೇಕು ಅಂತ. ಎಲ್ಲರಿಗೂ ಅನಿಸುತ್ತೆ ಮ್ಯಾಕ್ಸಿಮಮ್ ಮಾಡಬೇಕು ಅಂತ. ಆದರೆ ನಿಮಗೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಮಾಡಬೇಕಂತ ಹೋದರೆ ಅಷ್ಟೇ ರಿಸ್ಕ್ ತೊಗೊಳ್ಬೇಕಾಗುತ್ತೆ. ಎಲ್ಲಾದರೂ ಒಂದು ಕಡೆ ನೀವು ರಿಸ್ಕ್ ಲೆವೆಲ್ನ ಸರಿಯಾಗಿ ಯೋಚಿಸಿ ಅದರ ಪ್ರಕಾರ, ಅದರ ಪ್ರಮಾಣದಲ್ಲಿ
ಯಾವ್ಯಾವ ಪ್ರಾಪರ್ಟಿಯಲ್ಲಿ, ಗೋಲ್ಡಲ್ಲಿ, ಸಿಲ್ವರಲ್ಲಿ, ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ, ಅಥವಾ ಬ್ಯಾಂಕ್ ಡಿಪಾಸಿಟಲ್ಲಿ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಅದು ಪ್ರತಿಯೊಬ್ಬರು ಇಂಡಿವಿಜುವಲಿ ಡಿಸೈಡ್ ಮಾಡಬೇಕು. ಲಕ್ಷಾಂತರ ಜನ ನಾನಾಗಲೇ ಹೇಳಿದ ಹಾಗೆ ಇವತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ನೀವು ಒಂದು ಅಂಕಿಅಂಶದ ಪ್ರಕಾರ ಪ್ರತಿ ತಿಂಗಳು ಇವಾಗ ಸುಮಾರು 32,000 ಕೋಟಿಯಷ್ಟು SIP ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಬರುತ್ತೆ. ನೀವು ನಿಮ್ಮ 3 ದಶಕಗಳ ಅನುಭವದಲ್ಲಿ ಬಹಳಷ್ಟು ಜನ ಇನ್ವೆಸ್ಟರ್ಸ್ನ ನೋಡಿದ್ದೀರಾ, ನೀವು ಕೂಡ ಒಬ್ಬ ಇನ್ವೆಸ್ಟರ್ ಆಗಿರ್ತೀರಾ. ನೀವು ನೋಡಿರುವಂತಹ ಒಬ್ಬ ಒಳ್ಳೆ ಇನ್ವೆಸ್ಟರ್ನ ಗುಣಗಳು ಏನಿರಬಹುದು? ಅಂದರೆ ಯಾರು ತುಂಬ ಚೆನ್ನಾಗಿ ವೆಲ್ತ್ನ ಕ್ರಿಯೇಟ್ ಮಾಡಿದ್ದಾರೆ, ಅವ್ರು ಏನನ್ನ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಇವತ್ತು? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಶಿಸ್ತು. ಯಾರು ಶಿಸ್ತಿಂದ ಹೂಡಿಕೆ ಮಾಡ್ಕೊಂಡು ಹೋಗ್ತಾರೆ, ಅಂದರೆ ಹೊರಗಡೆ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲಿ ಏನು ಚೇಂಜ್ ಆಗ್ತಾ ಇದೆ, ಪಾಲಿಟಿಕ್ಸಲ್ಲಿ ಏನಾಗ್ತಾ ಇದೆ, ಯಾವ ಯುದ್ಧ ಏನಾಗ್ತಾ ಇದೆ, ಕೋವಿಡ್ ಆಯಿತೋ ಇಲ್ವೋ, ಅದೆಲ್ಲ ಯೋಚನೆ ಇದ್ದರೂ ಕೂಡ ಕಂಟಿನ್ಯೂಸ್ಲಿ ಏನು ಒಂದು ಶಿಸ್ತಲ್ಲಿ ಹಾಕ್ಕೊಂಡು ಹೋಗ್ತಾರಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ಮಾತು ಅಂತ ಹೇಳ್ಬೋದು. ಅವರುಗಳೇ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಸಂಪತ್ತು ಗಳಿಸೋಕ್ಕೆ ಚಾನ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೋವಿಡ್ ಆಯಿತು, ವಿಶ್ವದಲ್ಲಿ ಕೋವಿಡ್ ಫಸ್ಟ್ ಟೈಮ್ ಯಾವಾಗ ಮಾತುಕತೆ ಶುರುವಾಯಿತು ಅಂದರೆ ಅದು January 2020. ಇಂಡಿಯಾದಲ್ಲಿ ಲಾಕ್ಡೌನ್ ಆಗ್ತಾ ಮಾರ್ಚ್ ಏಪ್ರಿಲ್ ತನಕ ಬಂತು. ಜೂನ್ ತನಕ ಅನಿಸ್ಬಿಡ್ತು ಈ ಲಾಕ್ಡೌನ್ ಆದಮೇಲೆ ವಿಶ್ವನೇ ಬದಲಾವಣೆ ಆಗೋಗಿದೆ, ಇದು ನಾವು ಏನು ಹಳೆ ಕಾಲದಲ್ಲಿ ನೋಡಿದ್ವಿ ಅದು ಒಂದೂ ಇರೋದಿಲ್ಲ, ಈಗ ಹೊಸ ರೀತಿಯಲ್ಲಿರುತ್ತೆ, ದೇಶನೇ ಮುಳುಗೋಯ್ತು, ವಿಶ್ವನೇ ಮುಳುಗೋಯ್ತು ಅಂತ. ಸುಮಾರು ಜನ ಆ ಟೈಮಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಂದ ಅಥವಾ ಬೇರೆ ಏನು ಹೂಡಿಕೆ ಮಾಡಿದ್ರು ಅದರಿಂದ ಎಲ್ಲ ದುಡ್ಡು ತೊಗೊಂಬಿಟ್ರು. ಆದರೆ ಕೆಲವೊಂದು ಜನ ಅದೇ ಟೈಮ್ನಲ್ಲಿ ಇನ್ನೊಂದು ವಿಷಯ ನೋಡಿದ್ರು, ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಕೂಡ ನನಗೇನು ಆದಾಯ ಬರ್ತಾ ಇದೆ ಅದು ಬರ್ತಾ ಇದೆ, ಈ ಸ್ಥಿತಿಯೆಲ್ಲ ಸರಿಯಾದರೆ ನನಗೆ ಸಂಪತ್ತು ಗಳಿಸೋ ಚಾನ್ಸ್ ಇರಬೇಕು ಅಂತ ಹೇಳಿ ಅವರು ಅದು SIP ಕಂಟಿನ್ಯೂ ಮಾಡಿದ್ರು. ರೈಟ್, ಯಾರು SIP ಕಂಟಿನ್ಯೂ ಮಾಡಿದ್ರು ಇವತ್ತಿನ ದಿನ ಅವ್ರದ್ದು 2x ಅಥವಾ 2.5x ತನಕ ಮೇಲೋಗಿದೆ. ಅಂದರೆ 1 ಲಕ್ಷ ಹಾಕಿದರೆ 3 ಲಕ್ಷ, 2.5 ಲಕ್ಷ ಆ ಥರ ಆಗಿದೆ. ಯಾರು ತೆಗೆದ್ರು ಅವ್ರೇನು ತಿಳ್ಕೊಂಡು ತೆಗೆದ್ರು, ಒಂದು ಹೆದರಿಕೆ ಇತ್ತು, ಇನ್ನೊಂದು ಅವ್ರಿಗನ್ನಿಸ್ತು ಮಾರ್ಕೆಟ್ ಅಂತೂ ಕೆಳಗಡೆನೇ ಹೋಗ್ತಾ ಇದೆ, ಲೋಯೆಸ್ಟ್ ಲೆವೆಲ್ ಬಂದಾಗ ನಾನು ಎಲ್ಲ ಪೂರ್ತಿ ದುಡ್ಡು ಹಾಕ್ಬಿಡ್ತೀನಿ ಅಂತ. ಆದರೆ ಆ ಲೋಯೆಸ್ಟ್ ಲೆವೆಲ್ ಯಾವುದು ಯಾರಿಗೂ ಗೊತ್ತಾಗೋಲ್ಲ. ಆ ಟೈಮಲ್ಲಿ ಎಷ್ಟು ಹೆದರಿಕೆ ಇರುತ್ತೆ ಅಂದರೆ ಇರೋದನ್ನು ತಗೊಂಡು ಹೋಗ್ಬಿಡ್ತಾರೆ, ಮತ್ತೆ ಹಾಕೋದಂತೂ ಚಾನ್ಸೇ ಇಲ್ಲ. ಅದು ಒಂದು ರೀತಿ ಆ ಶಿಸ್ತಿರಬೇಕು. ಆ ಶಿಸ್ತು ಇಟ್ಕೊಂಡ್ರೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಆದರೆ ಫೈನಲಿ ನಿಮಗೆ ಒಂದು ಒಳ್ಳೆ ಸಂಪತ್ತಿ ಗಳಿಸ್ಬೋದು ಅಂತ. ಥ್ಯಾಂಕ್ ಯು. ನಾನು ಪ್ರಾಯಶಃ ಇನ್ನೊಂದು ಕಡೆ ಪ್ರಶ್ನೆ ಕೇಳ್ತೀನಿ, ಅದಾದಮೇಲೆ ನಿಮ್ಮ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು. ಮೈಕ್ ಯಾರ ಹತ್ರ ಇದೆ? ಮೈಕ್ ಒಂದಿಬ್ಬರು ವಾಲಂಟಿಯರ್ಸ್ ಪ್ಲೀಸ್ ಮೈಕ್ನ ಅರೇಂಜ್ ಮಾಡ್ಕೊಳ್ಳಿ. ಸರ್, ಇಲ್ಲಿ ನಾವು ಆತ್ಮೀಯ ಸಂಸ್ಥೆ ಇದ್ದೀವಿ, ಅದರ ಜೊತೆಗೆ ಬಹಳಷ್ಟು ಜನ ಶಿವಮೊಗ್ಗದ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಸಲಹೆಗಾರರು, ವಿತರಕರು ಎಲ್ಲ ನಾವಿಲ್ಲಿದ್ದೀವಿ. ಒಳ್ಳೆಯ ಹೂಡಿಕೆದಾರರು ಅವರ ಲಕ್ಷಣಗಳ ಬಗ್ಗೆ ನೀವು ಮಾತಾಡಿದ್ರಿ. ಹಾಗೆ ಒಳ್ಳೆಯ ಮ್ಯೂಚುವಲ್ ಫಂಡ್ ವಿತರಕರು ಮತ್ತು ಸೇವಾ ಸಂಸ್ಥೆ ಅವುಗಳನ್ನು ನೀವು ಬಹಳಷ್ಟು ನೋಡಿರ್ತೀರ ದೇಶದಾದ್ಯಂತ. ಒಳ್ಳೆ ಮ್ಯೂಚುವಲ್ ಫಂಡ್ ಸಲಹೆಗಾರರು ಅಥವಾ ವಿತರಕರ ಕೆಲವು ಗುಣಗಳು ಏನಿರಬಹುದು? ಸಾತ್ವಿಕ್, ನಿಮ್ಮದು ಒಂದು ಸಲಹೆಗಾರರ ಸಂಸ್ಥೆ ಇದೆ, ನಿಮಗೂ ಕೂಡ ಗೊತ್ತಿದೆ, ಏಕೆಂದರೆ ನೀವು ಯಾವ ರೀತಿ ಶಿವಮೊಗ್ಗದಲ್ಲಿ ಮೇಲ್ ಬಂದಿದ್ದೀರಾ ಅಥವಾ ಕರ್ನಾಟಕದಲ್ಲಿ ಮೇಲ್ ಬಂದಿದ್ದೀರಾ ಅಥವಾ ದೇಶದಲ್ಲೇ ಏನು ಮೇಲಿನ ಕ್ಯಾಟಗರಿಯಲ್ಲಿ ಏನು ಸಲಹೆಗಾರರಿದ್ದಾರೆ ಅದರಲ್ಲಿ ನೀವು ಕೂಡ ಇದ್ದೀರಾ. ಅದರಿಂದ ನೀವು ಏನು ಮಾಡ್ತಾ ಇದ್ದೀರಾ ಅದು ಸರಿ ಕೆಲಸನೇ ಮಾಡ್ತಾ ಇದ್ದೀರಾ. ಆದರೆ ಏನು ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಅವರಿಗೆ ಒಂದು ರೀತಿಯಲ್ಲಿ ಆ ಫೇತ್ ಅಥವಾ ಕಂಫರ್ಟ್ ಬೇಕಾಗಿರುತ್ತೆ. ಏನಾದರೂ ಅವ್ರು ನಿಮ್ಗೆ ಬಂದು ಕ್ವೆಶನ್ ಕೇಳಿದಾಗ ನೀವು ಅದನ್ನು ಯಾವ ರೀತಿಯಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದರಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳಕ್ಕೆ ಬರೋಲ್ಲ. ಆ ನಂಬಿಕೆ, ಟ್ರಸ್ಟ್ ಅಥವಾ ಫೇತ್ ಏನು ಹೇಳ್ತೀರಾ ಅದು ಎಲ್ಲದಕ್ಕಿಂತ ಜಾಸ್ತಿ ಇರಬೇಕು. ಅದು ಯಾವಾಗ ನೀವು ನಿಮ್ಮ ಹೂಡಿಕೆದಾರರಿಗೆ ಕೊಡ್ತೀರಾ ಅವರು ಡೆಫಿನೆಟ್ಲಿ ಅದನ್ನು ವ್ಯಾಲ್ಯೂ ಮಾಡ್ತಾರೆ.
ಆಮೇಲೆ ಪದೇ ಪದೇ ನಿಮಗೆ ಬಂದು ಅವರ ಸಂಪತ್ತಿನ ಏನೇನು ವೃದ್ಧಿ ಮಾಡೋಕ್ಕಿರುತ್ತೆ ಅದಕ್ಕೆಲ್ಲ ನಿಮ್ಮ ಹತ್ರ ಸಲಹೆ ಕೇಳ್ತಾ ಇರ್ತಾರೆ. ಏಕೆಂದರೆ ಇದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೇನಾದರೂ ಕಾಯಿಲೆ ಬಂತು ಅಂದರೆ ನೀವಾಗ ನೀವೇ ಮೆಡಿಸಿನ್ ತೊಗೊಳ್ಳಲ್ಲ, ರೈಟ್? ನೀವು ಒಂದು ಡಾಕ್ಟ್ರ್ ಹತ್ರ ಸಲಹೆ ತೊಗೊಳಕ್ಕೆ ಹೋಗ್ತೀರಿ. ಅದೇ ರೀತಿ ಒಂದು ಸಣ್ಣ ಕೆಲಸನೂ ಇರ್ಬೋದು, ಅಂದರೆ ಮನೇಲಿ ಟ್ಯಾಪ್ ಹಾಳಾಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಪಾಯಿಂಟ್ ಹಾಳಾಗಿರ್ಬೋದು. ಕೆಲವರು ಗೊತ್ತಿರುತ್ತೆ ಕೆಲಸ, ಅವರು ತಾವೇ ಮಾಡ್ಕೊತಾರೆ. ಆದರೆ ಗೊತ್ತಿಲ್ಲ ಅಂದರೆ ಅಂಥ ಸಣ್ಣ ಕೆಲಸಕ್ಕೂ ಜನ ಹೋಗಿ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಕರ್ಕೊಂಬರ್ತಾರೆ, ರೈಟ್? ಇದು ಕೂಡ ಅದೇ ರೀತಿ. ಆದಾಯ ಗಳಿಸೋದು ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಕೃಷಿ ಮಾಡ್ತೀವಿ ಅಥವಾ ಬಿಸ್ನೆಸ್ ಮಾಡ್ತೀವಿ ಅಥವಾ ಕಂಪ್ನೀಲಿ ಕೆಲಸ ಮಾಡ್ತೀವಿ. ಆದರೆ ಆ ಆದಾಯ ಬಂದ ಮೇಲೆ ಅದನ್ನು ಉಳಿತಾಯ ಮಾಡಿದ್ಮೇಲೆ ಅದನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು, ಅದರಿಂದ ಹೇಗೆ ಜಾಸ್ತಿ ಸಂಪತ್ತಿ ಮಾಡಬೇಕು, ಅದು ಎಲ್ಲರಿಗೂ ಗೊತ್ತಿರಲ್ಲ. ಅದಕ್ಕೆ ಪ್ರಾಬ್ಲಮ್ ಏನಂದರೆ, ಈ ನಮ್ಮ ಭಾರತದಲ್ಲಿ ಎಲ್ಲೂ ಕೂಡ ಪರ್ಸ್ನಲ್ ಫೈನಾನ್ಸಿಂದು ಏನು ಕೋರ್ಸ್ ಯಾರಿಗೂ ಹೇಳ್ಕೊಡೋದಿಲ್ಲ. ಮಕ್ಕಳಿಗೆ ಮಕ್ಕಳಿಗಿಂದನೇ ಅದು ಹೇಳ್ಕೊಡ್ಬೇಕು. ಇನ್ಕಮ್ ಅಂದರೆ ಏನು, ಎಕ್ಸ್ಪೆನ್ಸ್ ಅಂದರೆ ಏನು, ಉಳಿತಾಯ ಎಷ್ಟು ಮಾಡಬೇಕು, ಹೇಗೆ ಅದನ್ನು ಬೆಳೆಸಬೇಕು ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಯಾವ ಕೋರ್ಸಲ್ಲಿ ಕೂಡ ಅದು ಒಂದು ಸ್ವಲ್ಪ ಕೂಡ ಪರ್ಸ್ನಲ್ ಫೈನಾನ್ಸ್ ಬಗ್ಗೆ ಯಾರೂ ಹೇಳ್ಕೊಡ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಮಕ್ಕಳು ಎಜುಕೇಷನ್ ಮಾಡಿಕೊಂಡು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಅಥವಾ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅದಾದಮೇಲೆ ಅವ್ರಿಗೆ ಗೊತ್ತಾಗಲ್ಲ. ಏಕೆಂದರೆ ಆ ಕೆಲಸ ಮಾಡೋಕ್ಕೆ ನಾವು ಹೇಳ್ಕೊಡ್ತೀವಿ, ಅಂದರೆ ಇಂಜಿನಿಯರ್ ಆಗೋಕ್ಕೆ, ಲಾಯರ್ ಆಗೋಕ್ಕೆ ಅಥವಾ ಡಾಕ್ಟರ್ ಆಗೋಕ್ಕೆ ನಾವು ಹೇಳ್ಕೊಡ್ತೀವಿ. ಅದಾದಮೇಲೆ ಏನು ಮಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಆ ಪರಿಸ್ಥಿತಿ ಏನಿರುತ್ತೆ ಅದರಲ್ಲಿ ಸಲಹೆಗಾರರು, ಏಕೆಂದರೆ ನೀವು ಪ್ರೊಫೆಷ್ನಲ್ ಇರ್ತೀರ, ನೀವು ಮ್ಯೂಚುವಲ್ ಫಂಡ್ಸ್ನ ಅಧ್ಯಯನ ಮಾಡಿದ್ದೀರಾ, ಇನ್ಶೂರೆನ್ಸ್ನ ಅಧ್ಯಯನ ಮಾಡಿದ್ದೀರಾ, ಬ್ಯಾಂಕ್ ಡಿಪಾಸಿಟ್ಸಿಂದು ಅಧ್ಯಯನ ಮಾಡಿರ್ತೀರ, ನೂರಾರು ಹೂಡಿಕೆದಾರರ ಜೊತೆ ಮಾತಾಡಿರ್ತೀರ. ಅವರು ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ, ಅವ್ರ ಮನದಲ್ಲಿ ಏನು ಸಂದೇಹ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಅದರಿಂದ ನೀವು ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ಅದು ಯಾರು ಜಾಸ್ತಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅದೇ ಒಂಥರ ಇಂಪಾರ್ಟೆಂಟ್. ನೀವು ಬೆಸ್ಟ್ ಇನ್ವೆಸ್ಟ್ಮೆಂಟ್ ತೋರಿಸ್ತೀರಾ ಅಂತ ಜನ ನಿಮ್ಮ ಹತ್ರ ಬರಲ್ಲ. ಜನ ನಿಮ್ಮ ಹತ್ರ ಬರ್ತಾರೆ, ಒಳ್ಳೆ ಇನ್ವೆಸ್ಟ್ಮೆಂಟ್ ತೋರಿಸ್ತಾರೆ, ಅದ್ರ ಜೊತೆಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಸರಿಯಾಗಿ ಅವ್ರ ಹತ್ರ ಹೇಳ್ಕೊಬೋದು. ಹೇಳಿದ್ಮೇಲೆ ಅಲ್ಲಿಂದ ಒಂದು ಒಳ್ಳೆ ಸಲಹೆ ಬರುತ್ತೆ ಅನ್ನೋದು ಒಂದು ನಂಬಿಕೆ ಬರಬೇಕು. ಅದೇ ಮೋಸ್ಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಪ್ರಶ್ನೆಗಳು ಕೇಳಲಿಕ್ಕೆ ಸರ್ ನಮಸ್ಕಾರ. ನಮಸ್ಕಾರ. ಇದು ಎಲ್ಲರ ಪರವಾಗಿ ಇದೊಂದು ಪ್ರಶ್ನೆ ಏನೆಂದರೆ, ಒಬ್ಬ ಇನ್ವೆಸ್ಟರು ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸ್ಗಳ ಜೊತೆ ಸೇರಿಕೊಂಡು ಹೂಡಿಕೆ ಮಾಡಿರಬಹುದು. ಅವನು ಅದನ್ನು ಪೀರಿಯಾಡಿಕಲಿ ಕನ್ಸಾಲಿಡೇಟ್ ಮಾಡೋದು ಅಥವಾ ಟ್ರ್ಯಾಕ್ ಮಾಡೋದು ಅವನಿಗೆ ಕಷ್ಟ ಆಗ್ಬೋದು. ಯಾಕೆಂದರೆ ಅವನ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಕಡೆ ಇರುತ್ತಲ್ಲ. ಇದನ್ನು ಕನ್ಸಾಲಿಡೇಟೆಡ್ ಡೇಟಾ ಎಲ್ಲಾದರೂ ಒಂದು ಸೋರ್ಸಲ್ಲಿ ಸಿಗುತ್ತಾ ಅವನಿಗೆ? ಯಾವ ಸೋರ್ಸಿಂದ ಅವನು ಅದನ್ನು ತೊಗೊಂಡು ಟ್ರ್ಯಾಕ್ ಮಾಡ್ಕೋಬೋದು? ಇದು ಟ್ರ್ಯಾಕ್ ಮಾಡ್ಬೋದು. ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಥವಾ ಕ್ಯಾಶ್ ಅಂತ ಏನು ಹೇಳ್ತಾರೆ, ಅದು ಪ್ರತಿಯೊಂದು ಪ್ಯಾನ್ ನಂಬರಿಗೆ ಅಲಾಟ್ ಆಗುತ್ತೆ. ನೀವು ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಥವಾ ಯಾವುದೇ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರು ನೀವು ಪ್ಯಾನ್ ನಂಬರ್ ಕೊಟ್ಟಿರ್ತೀರ. ನಿಮ್ಮ ಪ್ಯಾನ್ ಜೊತೆ ಅದು 3 ಮ್ಯೂಚುವಲ್ ಫಂಡ್ ಇರ್ಬೋದು, ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಇರ್ಬೋದು, 4 ಡಿಫ್ರೆಂಟ್ ಶೇರ್ ಇರ್ಬೋದು, ಅದೆಲ್ಲ ಆ ಪ್ಯಾನ್ ನಂಬರಲ್ಲೇ ಅಟ್ಯಾಚ್ ಆಗಿರುತ್ತೆ. ಆದ್ದರಿಂದ ಈ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟು NSDLinದ ಏನು ಬರುತ್ತೆ ಅದರಲ್ಲಿ ನಿಮಗೆ ಪೂರ್ತಿ ವಿವರಣೆ ಒಂದೇ ಸ್ಟೇಟ್ಮೆಂಟಲ್ಲಿ ಪ್ರತಿ ತಿಂಗಳು ಸಿಗುತ್ತೆ. ಅದರಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ನೀವು ಯಾವ ಕಾಸ್ಟಲ್ಲಿ ಅದನ್ನು ಅಕ್ವೈರ್ ಮಾಡಿದ್ರಿ, ಇವತ್ತಿನ ರೇಟ್ ಏನಿದೆ, ಎಷ್ಟು ಲಾಭ ಆಗಿದೆ, ಎಷ್ಟು ಲಾಸ್ ಆಗಿದೆ, ಯಾವಾಗಿಂದ ನೀವು ಅದನ್ನು ಇಟ್ಕೊಂಡಿದ್ದೀರಾ, ಎಲ್ಲ ಡೀಟೇಲ್ಸ್ ಅದರಲ್ಲಿ ಬರುತ್ತೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ, ಅದರಲ್ಲಿ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರಿಂದ ಮಾಡಿದ್ದೀರಾ ಅದ್ರದ್ದು ಪ್ರಶ್ನೆ ಇರೋಲ್ಲ, ಅದು ಪ್ಯಾನ್ ನಂಬರ್ ಜೊತೆ ಇದೆ. ಸೊ ನೀವು ಒಂದೇ ಪ್ಯಾನ್ ಕೊಟ್ಟಿರ್ತೀರಾ, ಅದರಿಂದ ಯಾರೇ ಡಿಸ್ಟ್ರಿಬ್ಯೂಟರ್ ಥ್ರೂ ಮಾಡಿದ್ರು ಒಂದೇ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ದೆನ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಡಿಮ್ಯಾಟ್ ಅಕೌಂಟ್ ಅಗತ್ಯ ಇದೆಯಾ, ಅಥವಾ ವಿತೌಟ್ ಡಿಮ್ಯಾಟ್ ಆಲ್ಸೋ ಕ್ಯಾನ್ ಎನಿಬಡಿ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್? ಡಿಮ್ಯಾಟ್ ಅಕೌಂಟಿಂದು ಬೇಕಾಗೋದಿಲ್ಲ. ಇದ್ರೂ ನಡೆಯುತ್ತೆ, ಇಲ್ಲದಿದ್ರೂ ನಡೆಯುತ್ತೆ.
ETF ಅಂತ ಏನಿರುತ್ತೆ ಅದು ಕೆಲವರು ಡಿಮ್ಯಾಟ್ ಅಕೌಂಟಲ್ಲಿ ತಗೊತಾರೆ, ಕೆಲವರು ತಗೊಳ್ಳೋದಿಲ್ಲ. ಆದರೆ ಬೇರೆ ಬೇರೆ ಥರ ಇರುತ್ತೆ. ನಾರ್ಮಲ್ ಏನು ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಇದೆ ಅಲ್ಲಿ ನಿಮಗೆ ಡಿಮ್ಯಾಟಿಂದ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಾರ್ ಅವರು ನಮ್ಮ ಜಿಲ್ಲೆಯವರು, ನಮ್ಮ ಕಮ್ಮರಡಿಯವರು ಅನ್ನೋದು ತುಂಬ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ. ಎಲ್ಲರ ಪರವಾಗಿ ಅವ್ರಿಗೆ ನಾನು ಹಾರ್ಟ್ಲಿ ಮತ್ತು ಕಂಗ್ರ್ಯಾಚುಲೇಷನ್ ಅನ್ನು ಹೇಳ್ತೀನಿ. ಸರ್, ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ಈಗ ಕೆಲವೊಂದು ಸ್ಟೇಟ್ಮೆಂಟು ಗ್ಲೋಬಲ್ ಆಗಿ ಯಾರೋ ಇವು ಕೆಲವು ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಶೇರ್ ಮಾರ್ಕೆಟ್ ಬಿದ್ದೋಗ್ಬಿಡತ್ತೆ. ಎಂಥ ಬ್ಲಡ್ ಪಾತ್ ಅಂತ ಏನೋ ಹೇಳ್ತಾರೆ. ಆ ಥರ ಆ ಒಂದು ಸ್ಟೇಟ್ಮೆಂಟ್, ಈಗ ಉದಾಹರಣೆಗೆ ನಮಗೀಗ ಟ್ರಂಪ್ ಒಂದೊಂದು ದಿವಸ 1 ಗಂಟೆಗೆ ಇವತ್ತು ಹೇಳಿದ್ದು ಸ್ಟೇಟ್ಮೆಂಟು ಇನ್ನೊಂದು ಗಂಟೆ ಚೇಂಜ್ ಮಾಡಿಬಿಡ್ತಾರೆ. ಅದು ಬ್ಲಡ್ ಪಾತ್ ಆಗೋಗ್ಬಿಟ್ಟಿರುತ್ತೆ. ಅದು ಹೇಗೆ ಸರ್? ಈಗ ಅದನ್ನು ನಾವೀಗ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಅದು ಹೇಗೆ ಅನಲೈಸಿಸ್ ಮಾಡ್ತಾರೆ ಅದನ್ನು? ಅಥವಾ ಅಲ್ಲಿ ಬ್ಲಡ್ ಪಾತ್ ಆಗೋಗ್ಬಿಟ್ಟಿರುತ್ತಲ್ಲಿ, ಅದು ಅಷ್ಟು ದೊಡ್ಡ ದೊಡ್ಡ ಸಾವಿರಾರು ಕೋಟಿನೇ ಹೋಗಿರುತ್ತೆ, ತುಂಬ ದೊಡ್ಡ ಲಾಸಸ್ ಆಗ್ತಾ ಇರುತ್ತೆ. ಇದು ಹೇಗೆ ಸರ್? ಅದು ಅನಾಲಿಸಿಸ್ ಮಾಡೋದು ಹೇಗೆ? ಅದಕ್ಕಾಗಿ ನಾನು ಮೊದಲೇ ಹೇಳಿದ್ನಲ್ಲ, ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಟ್ರಂಪ್ ಒಂದು ವಿಷಯ ಹೇಳ್ತಾರೆ ಬೆಳಿಗ್ಗೆ, ಸಾಯಂಕಾಲ ಮತ್ತೊಂದು, ಮಲ್ಕೊಂಡು ಎದ್ಮೇಲೆ ಬೇರೆ ಹೇಳ್ತಾರೆ, ಮಲ್ಗೋ ಹೊತ್ತಿಗೆ ಒಂದು ಸತಿ ಮತ್ತೊಂದು ಹೇಳ್ತಾರೆ. ಅದರಿಂದ ಯಾವುದು ಬಿಸ್ನೆಸ್ ಒಂದೇ ದಿನದಲ್ಲಿ ಮೇಲೆ ಕೆಳಗೆ ಹೋಗಲ್ಲ. ಹೌದು, US ಟ್ಯಾರಿಫ್ ಇದ್ದರೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕಷ್ಟ, ಮೇಲೆ ಹೋದರೆ ಇನ್ನೂ ಜಾಸ್ತಿ ಕಷ್ಟ, ಆ ಥರ ಎಲ್ಲ ಇರುತ್ತೆ. ಆದರೆ ಒಂದೇ ಸ್ಟೇಟ್ಮೆಂಟಿಂದ ಪೂರ್ತಿ ಎಲ್ಲ ಬಿಸ್ನೆಸ್ಗೂ ಒಂದೇ ಥರ ಇಂಪ್ಯಾಕ್ಟ್ ಆಗುತ್ತೆ ಆ ಥರ ಏನಿರಲ್ಲ. ಆದರೆ ಏನಂದರೆ ಆ ಥರ ಮಾತಾಡೋರು ಜನ ಎಲ್ಲದರಲ್ಲೂ ಇರ್ತಾರೆ. ಇಲ್ಲಿ ಶಿವಮೊಗ್ಗದಲ್ಲೂ ಇರ್ಬೋದು, ಕಮ್ಮಡಿಲೂ ಇರ್ತಾರೆ, ಬೆಂಗಳೂರಲ್ಲೂ ಇರ್ತಾರೆ, ಎಲ್ಲರೂ ಇರ್ತಾರೆ. ಆದರೆ ಅವ್ರ ಹತ್ರ ಇಷ್ಟು ಶಕ್ತಿ ಇರೋಲ್ಲ. ಈಗ ಪ್ರೆಸಿಡೆಂಟ್ ಟ್ರಂಪ್ ಅವ್ರ ಹತ್ರ ಎಲ್ಲದಕ್ಕಿಂತ ಜಾಸ್ತಿ ಪವರ್ ಇದೆ, ಅದ್ರ ಜೊತೆಗೆ ಸ್ಟೇಟ್ಮೆಂಟು ಅದೇ ಥರ ಕೊಡ್ತಾ ಇದ್ದಾರೆ. ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಅದೇ ರೀತಿ ಮಾರ್ಕೆಟಲ್ಲಿ ಮೇಲೆ ಕೆಳಗೆ ಬೇರೆ ರೀಸನ್ನಲ್ಲೂ ಆಗ್ಬೋದು, ರೈಟ್? ಈಗ ಮಳೆಗಾಲ ಶುರುವಾಗ್ತಾ ಇದೆ, ಸ್ವಲ್ಪ ಲೇಟ್ ಆಯಿತು ಅಂದರೆ ಜನಗಳಿಗೆ ಹೆದರಿಕೆ ಆಗುತ್ತೆ, ಕೃಷಿದು ಏನಾಗುತ್ತೆ ಅಂತ. ಅದು ನ್ಯೂಸ್ ಪೇಪರಲ್ಲಿ 4 ಸತಿ ಹೆಡ್ಲೈನ್ ಬರುತ್ತೆ, ಆಗ ಮಾರ್ಕೆಟ್ ಕೆಳಗೆ ಹೋಗ್ಬೋದು, ರೈಟ್? ಇನ್ನೇನೋ ಆಗಿ ಮತ್ತೇನೋ ಆಗಿ ಮಾರ್ಕೆಟ್ ಕೆಳಗೆ ಹೋಗ್ಬೋದು. ಆದರೆ ನೀವು ಈ ಯೋಚನೆ ಮಾಡಿ, ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಟ್ರಂಪ್ ಏನೋ ಹೇಳಿದ್ರು ಅಂತ ನಿಮ್ಮ ಬಿಸ್ನೆಸ್ ನೀವು ಚೇಂಜ್ ಮಾಡಿಬಿಡ್ತೀರಾ? ಅಥವಾ ಮಳೆಗಾಲ ಮೇಲೆ ಕೆಳಗೆ ಆಯಿತು ಅಂತ ಹೇಳಿ ನೀವು ಕೃಷಿನ ಮುಂದುವರ್ಸೋದೇ ಬಿಟ್ಬಿಡ್ತೀರಾ? ಆ ಥರ ಇಲ್ಲ. ಹೌದು, ಮೇಲೆ ಕೆಳಗೆ ಆಗೋ ಚಾನ್ಸ್ ಇದೆ, ಆದರೆ ಅದು ಬಂದಾಗೋದಿಲ್ಲ, ರೈಟ್? ಅದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಏನು ನ್ಯೂಸ್ ಇದೆ ನೋಡಬೇಕು, ಕೇಳಬೇಕು. ಆದರೆ ಅದನ್ನು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡಬಾರ್ದು. ನೀವು ಯಾವಾಗ ಅದನ್ನು ನೋಡಿ ಹೆದರ್ಕೊಂಡು ಅಥವಾ ಖುಷಿಯಾಗ್ಬಿಟ್ಟು ನೀವು ಭಾವನಾತ್ಮಕವಾಗಿ ಯಾವಾಗ ಶೇರ್ ಮಾರ್ಕೆಟಲ್ಲಿ ಖರೀದಿ ಮಾಡ್ತೀರಾ ಅಥವಾ ಸೇಲ್ ಮಾಡ್ತೀರಾ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ತೆಗಿತೀರಾ, ಅದು ತಪ್ಪಾಗೋಗುತ್ತೆ. ಏಕೆಂದರೆ ಆ ನಿರ್ಧಾರ ನೀವು ಏನು ಅನಾಲಿಸಿಸ್ ಮಾಡಿ ತಗೋತಾ ಇಲ್ಲ, ನೀವು ನಿಮ್ಮ ಭಾವನೆಯಿಂದ ತಗೋತಾ ಇದ್ದೀರಾ. ಅದರಲ್ಲೇ ಜಾಸ್ತಿ ತಪ್ಪಾಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಹಲೋ, ಈ ಮ್ಯೂಚುವಲ್ ಫಂಡ್ಸಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಸ್ತಿ ಗ್ರೋತ್ ಬರುತ್ತೋ ಅಥವಾ SIP ಮಾಡಿದ್ರೆ ಜಾಸ್ತಿ ಗ್ರೋತ್ ಬರುತ್ತೋ? ಸರ್, ಅದು ಒಂದು ಸತಿ ಅಥವಾ SIP ಅದ್ರ ಮೇಲೆ ನಿಮ್ಮ ರಿಟರ್ನ್ ಡಿಪೆಂಡ್ ಆಗೋಲ್ಲ. ನೀವು ಯಾವಾಗ ಮಾಡ್ತೀರಾ, ಎಲ್ಲಿ ತನಕ ನೀವು ಆ ಇನ್ವೆಸ್ಟ್ಮೆಂಟ್ ಇಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೀವು ಇವತ್ತು ಮಾಡಿ 1 ವರ್ಷ ಆದಮೇಲೆ ತೆಗೆದ್ರೆ, ನೀವು ಇನ್ವೆಸ್ಟ್ ಮಾಡಿರೋ ಬಿಸ್ನೆಸಸ್ಗೂ ನೀವು 1 ವರ್ಷನೇ ಕೊಟ್ರಿ ಎಷ್ಟು ಅವರು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳೋಕ್ಕೆ. ಅದೇ ನೀವು 10 ವರ್ಷ ಕೊಟ್ಟರೆ ಆ 10 ವರ್ಷದಲ್ಲಿ ಆ ಬಿಸ್ನೆಸಸ್ ಎಷ್ಟು ಜಾಸ್ತಿ ಮೇಲೋಗಿರುತ್ತೆ ಅದರ ಪ್ರಕಾರ ನಿಮಗೆ ಲಾಭ ಸಿಗುತ್ತೆ. ಲಂಪ್ಸಮ್ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತು SIPಲಿ ಬರೀ ಡಿಫ್ರೆನ್ಸ್ ಏನಂದರೆ, ನೀವು ಒನ್ ಟೈಮ್ ಮಾಡ್ತೀರಾ ತಿಳ್ಕೊಳ್ಳಿ, ನಾಳೆ ಮಾಡಿದ್ರೆ ನಾಳೆ ಏನು ವ್ಯಾಲ್ಯೂ ಇತ್ತು ಆ ವ್ಯಾಲ್ಯೂ ಅಲ್ಲಿ ಮ್ಯೂಚುವಲ್ ಫಂಡ್ ನಿಮಗೆ ಸಿಗುತ್ತೆ. ಅದಾದಮೇಲೆ 3 ತಿಂಗಳಾದಮೇಲೆ 2 ತಿಂಗಳಾದಮೇಲೆ ಮಾರ್ಕೆಟ್ ಕೆಳಗೆ ಹೋದರೆ ನಿಮಗೆ ಮತ್ತೆ ಅದರದ್ದು ಏನೂ ಪರಿಣಾಮ ಆಗೋಲ್ಲ. ಅಂದರೆ ನೆಗೆಟಿವ್ ಆಗುತ್ತೆ, ಆದರೆ ನಿಮಗೆ ಹೆಚ್ಚು ಯೂನಿಟ್ಸ್ ಸಿಗೋದಿಲ್ಲ ಅದರಲ್ಲಿ, ಕರೆಕ್ಟ್? ಆದ್ದರಿಂದ ಏನಾಗುತ್ತೆ, ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಾ, ಯಾವಾಗ ತೆಗಿತೀರಾ ಅದ್ರ ಮೇಲೆ ನಿಮ್ಮ ರಿಟರ್ನ್ಸ್ ಡಿಪೆಂಡ್ ಆಗುತ್ತೆ. SIPಲಿ ಏನಾಗುತ್ತೆ ಅಂದರೆ, ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ನೀವೇನು ಡಿಸೈಡ್ ಮಾಡ್ತೀರಾ ಆ ರೀತಿಯಲ್ಲಿ ನೀವು ತಗೊಳ್ತಾನೇ ಇರ್ತೀರಾ. ಒಂದು ಸ್ವಲ್ಪ ಮಾರ್ಕೆಟ್ ಮೇಲಿದ್ದಾಗಲೂ ತೊಗೊಳ್ತೀರಾ, ಕೆಳಗೆ ಹೋದಾಗಲೂ ತೊಗೊಳ್ತೀರಾ, ಮಧ್ಯಮದಲ್ಲಿದ್ದಾಗಲೂ ತೊಗೊಳ್ತೀರಾ. ಅದರಿಂದ ಏನಾಗುತ್ತೆ, ನೀವು 1 ವರ್ಷದಲ್ಲಿ 12 ಬಾರಿ ತೊಗೊಂಡ್ರೆ ಅದು 12 ಸಲ ತೊಗೊಂಡಿದ್ದರಿಂದ
ಅದು ಆ್ಯಾವ್ರೇಜ್ ಆಗೋಗುತ್ತೆ. ನಿಮ್ಮ ರಿಸ್ಕ್ ಆ ಥರ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ನಾವೇನು ಶಿಸ್ತಿನ ಬಗ್ಗೆ ಮಾತಾಡಿದ್ವಿ, ತಂತಾನೇ ಆ ಶಿಸ್ತು ಬಂದ್ಬಿಡುತ್ತೆ. ನನಗೆ ಪ್ರತಿ ತಿಂಗಳು SIP ಮಾಡಬೇಕು, ಪ್ರತಿ ತಿಂಗಳು ನನಗೆ ಮಾರ್ಕೆಟ್ ನೋಡೋದು ಬೇಡ, ಮಾಡ್ತಾ ಹೋಗ್ತೀನಿ. ಆ ಥರ ಮಾಡೋದ್ರಿಂದ ನಿಮ್ಮ ನ್ಯಾಚುರಲಿ ನೀವು ಅದನ್ನು 3 ವರ್ಷ 5 ವರ್ಷ 10 ವರ್ಷ ಇಡೋದು ಚಾನ್ಸ್ ಜಾಸ್ತಿ ಆಗುತ್ತೆ. ನೀವು ಯಾವಾಗ ಜಾಸ್ತಿ ಟೈಮ್ ಬಿಸ್ನೆಸ್ಸಿಗೆ ಕೊಡ್ತೀರಾ ಅಂದರೆ ಮ್ಯೂಚುವಲ್ ಫಂಡ್ ಥ್ರೂ, ನಿಮಗೆ ಅಷ್ಟೇ ಜಾಸ್ತಿ ಲಾಭ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. So you mean to say SIP is better? ಫಾರ್ ಮೋಸ್ಟ್ ಇನ್ವೆಸ್ಟರ್ಸ್ ಐ ವುಡ್ ಸೇ SIP ಇಸ್ ಬೆಟರ್. ಆದರೆ ಯಾರು ಜಾಸ್ತಿ ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇದ್ದಾರೆ ಅವ್ರು ಲಂಸ ಮಾಡಿದ್ರು ನಡೆಯುತ್ತೆ. ಅಥವಾ ನಿಮಗೆ ಕೋವಿಡ್ ಥರ ಯಾವುದಾದ್ರೂ ಒಂದು ಘಟನೆ ಆಯಿತು, ಈ ವಿಶ್ವನೇ ಮುಗ್ದೋಗ್ತಾ ಇದೆ ಅನ್ನಿಸ್ತು, ಆಗ ಮಾರ್ಕೆಟ್ ನ್ಯಾಚುರಲಿ ಕೆಳಗಿನ ಲೆವೆಲಲ್ಲಿ ಇರುತ್ತೆ, ಆಗ ಲಂಸಮ್ ಮಾಡೋದು ಒಳ್ಳೆ ಚಾಯ್ಸ್. ಏಕೆಂದರೆ ವಿಶ್ವನೇ ಮುಳ್ದೋದ್ರೆ ನಾವೇ ಇರೋದಿಲ್ಲ, ದುಡ್ಡು ಇಟ್ಕೊಂಡು ಏನು ಮಾಡೋದು, ರೈಟ್? ಆ ರಿಸ್ಕ್ ತೊಗೊಂಡು ಹಾಕ್ಬಿಡ್ಬೇಕು. Thank you. ಸರ್, ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ನೀವು ಏನು ಚಾರ್ಜ್ ಮಾಡ್ತಾರೆ ನಮಗೆ? ನಾವು ಸಪೋಸ್ ಈಗ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, ನಿಮ್ದು ಏನು ಚಾರ್ಜು ಮ್ಯೂಚುವಲ್ ಫಂಡ್ನವರು? ಆಮೇಲೆ ಎರಡನೇದಾಗಿ ಮ್ಯೂಚುವಲ್ ಫಂಡಲ್ಲಿ ನಾವು ಬೇರೆ ಬೇರೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಬ್ಯಾಂಕ್ ಅಕೌಂಟ್ ಈಸ್ ನೆಸೆಸರಿನಾ? ಆಮೇಲೆ ಯಾವ ಥರ ನೀವು ನಮಗೆ ರೀಫಂಡ್ ಕೊಡ್ತೀರಾ ಅಮೌಂಟ್? ಅದು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಿ. ಬ್ಯಾಂಕ್ ಅಕೌಂಟ್ ಈಸ್ ನೆಸೆಸರಿ. ಹೌದು, ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಏಕೆಂದರೆ ಏನು ನೀವು ದುಡ್ಡು ಕೊಡ್ತೀರಾ ಮತ್ತು ಏನು ದುಡ್ಡು ನೀವು ರಿಡೀಮ್ ಮಾಡಿದಾಗ ಹೋಗುತ್ತೆ ಅದು ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ನೀವು ಕೋಟಕ್ ಮ್ಯೂಚುವಲ್ ಫಂಡ್ ಅಥವಾ ಯಾವುದೇ ಬೇರೆ ಮ್ಯೂಚುವಲ್ ಫಂಡ್ ಹೋಗಿ ನೀವು ರಿಡೆಂಪ್ಷನ್ ರಿಕ್ವೆಸ್ಟ್ ಕೊಟ್ಟರು ಕೂಡ ಯಾರೂ ಕ್ಯಾಶ್ ಕೊಡೋದಿಲ್ಲ, ಅಥವಾ ನೀವು ಕ್ಯಾಶ್ ತೊಗೊಂಡೋಗಿ ಅಪ್ಲಿಕೇಶನ್ ಕೊಟ್ಟರು ಕೂಡ ಯಾರೂ ಯೂನಿಟ್ಸ್ ಕೊಡೋದಿಲ್ಲ. ಸೊ ಬ್ಯಾಂಕ್ ಅಕೌಂಟ್ ಬೇಕೇ ಬೇಕಾಗುತ್ತೆ. ಅದರಿಂದನೇ ದುಡ್ಡು ಹೋಗುತ್ತೆ, ಅದರಿಂದನೇ ದುಡ್ಡು ವಾಪಸ್ ಬರುತ್ತೆ. ನೀವು ತೆಗೆದಾಗ ಅದರಲ್ಲೇ ವಾಪಸ್ ಬರುತ್ತೆ. ಎಷ್ಟು ಎಕ್ಸ್ಪೆನ್ಸ್ ಚಾರ್ಜ್ ಮಾಡ್ತಾರೆ ಅದು ಪ್ರತಿಯೊಂದು ಫಂಡ್ಸಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಬೇರೆ ಇರುತ್ತೆ, ಫಿಕ್ಸ್ಡ್ ಇನ್ಕಮ್ ಮ್ಯೂಚುವಲ್ ಫಂಡಲ್ಲಿ ಬೇರೆ ಇರುತ್ತೆ, ಆರ್ಬಿಟ್ರಾಜ್ ಫಂಡಲ್ಲಿ ಬೇರೆ ಇರುತ್ತೆ. ಆದರೆ ಪೂರ್ತಿ ಇದು ಏನಿದೆ ಟ್ರಾನ್ಸ್ಪರೆನ್ಸಿ ಇದೆ. ನೀವು ವೆಬ್ಸೈಟಿಗೆ ಹೋದರೆ ಅಥವಾ ನಮ್ಮ ಫ್ಯಾಕ್ಟ್ ಶೀಟ್ ನೋಡಿದ್ರೆ ಅಥವಾ ನಾಗೇಂದ್ರ ಅವ್ರ ಹತ್ರ ಚೆಕ್ ಮಾಡಿದ್ರೆ ಪ್ರತಿಯೊಂದು ಮ್ಯೂಚುವಲ್ ಫಂಡಿಂದು ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅವ್ರು ಹೇಳ್ತಾರೆ. ಮ್ಯಾಕ್ಸಿಮಮ್ ಎಷ್ಟು ಚಾರ್ಜ್ ಮಾಡ್ಬೋದು ಅದರಲ್ಲಿ ರೆಗ್ಯುಲೇಷನ್ ಪ್ರಕಾರ SEBI ಡಿಸೈಡ್ ಮಾಡುತ್ತೆ. ಆಮೇಲೆ ಪ್ರತಿ ಫಂಡಿಂದ ಸೈಜ್ ಮೇಲೂ ಅದು ಮೇಲೆ ಕೆಳಗೆ ಹೋಗುತ್ತೆ. ಅಂದರೆ ಸಣ್ಣ ಫಂಡ್ ಇದ್ದರೆ ಕಡಿಮೆ ಜನದಲ್ಲಿ ಅದು ಶೇರ್ ಆಗಬೇಕು. ಅಂದರೆ ಎಕ್ಸಾಂಪಲ್ ಪ್ರಕಾರ 1,000 ಕೋಟಿ ಏನು ಫಂಡ್ ಇದೆ ಅದರಲ್ಲಿ ಕಡಿಮೆ ಜನ ಇನ್ವೆಸ್ಟರ್ ಇರ್ತಾರೆ, 10,000 ಕೋಟಿಲಿ ಜಾಸ್ತಿ ಜನ ಇನ್ವೆಸ್ಟರ್ ಇರ್ತಾರೆ, 50,000ದಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೆ. ಸೊ ಅದಕ್ಕಾಗಿ ಏನು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಪ್ರತಿಯೊಂದು ಫಂಡಿನ ಆವ್ರೇಜ್ ಅಸೆಟ್ಸ್ ಇದೆ ಅದರ ಪ್ರಕಾರ ಎಕ್ಸ್ಪೆನ್ಸ್ ರೇಷಿಯೋ ಮೇಲೆ ಕೆಳಗೆ ಹೋಗುತ್ತೆ. ಅಂದರೆ ನೀವು ದೊಡ್ಡ ಫಂಡಲ್ಲಿ ಹಾಕಿದ್ರೆ ನಿಮಗೆ ಕಡಿಮೆ ಎಕ್ಸ್ಪೆನ್ಸಸ್, ಯಾಕೆಂದರೆ ಜಾಸ್ತಿ ಜನ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಎಲ್ಲರಿಗೂ ಅಷ್ಟು ಕಡಿಮೆ ಭಾಗ ಬರುತ್ತೆ. ಸಣ್ಣ ಫಂಡಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಮ್ಯಾಕ್ಸಿಮಮ್ ಏನಿದೆ ಅದು 2%ಇಂದ 2.25% ಈಕ್ವಿಟಿ ಫಂಡ್ಸ್ಗಿದೆ. ಆದರೆ ಮೋಸ್ಟ್ ಏನು ಫಂಡ್ಸ್ ಇದೆ ಅದೆಲ್ಲ ಸುಮಾರು 1%ಇಂದ 1.5% ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಫಂಡ್ಸ್ ಮೇಲೆ ಕೆಳಗೆ ಇರ್ಬೋದು, ಆ ಎಲ್ಲ ಡೀಟೇಲ್ಸ್ ಅವರು ನಿಮ್ಗೆ ಕೊಡ್ತಾರೆ. ಇದು ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ಪರ್ಸೆಂಟೇಜ್ ಲೆಕ್ಕ ಹಾಕ್ತಾರೆ? ಹಾಂ ಹೌದು. ನೀವು 1,000 ರೂಪಾಯಿ ಹಾಕಿದ್ರೆ ಅದು 1 ವರ್ಷ ಆದಮೇಲೆ ಅದು 1,200 ರೂಪಾಯಿ ಆಯಿತು ಅಂತ ತಿಳ್ಕೊಳ್ಳಿ. ಅದರಲ್ಲಿ 1% ಎಕ್ಸ್ಪೆನ್ಸ್ ಅಂತ ಹೋಗುತ್ತೆ, ಅಂದರೆ 12 ರೂಪಾಯಿ ಅದರಿಂದ ಹೋಗುತ್ತೆ ಆ ಥರ. ಆದರೆ ನೀವು NAV ಏನು ನೋಡ್ತೀರಾ ಅದು ಪ್ರತಿದಿನ ಏನು NAV ಬರುತ್ತೆ ಅದರಲ್ಲಿ ಆಲ್ರೆಡಿ ಆ ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಅಂದರೆ ಈಗ ಒಂದು ಫಂಡಿಂದು ಟೋಟಲ್ ಎಕ್ಸ್ಪೆನ್ಸ್ 365 ರೂಪೀಸ್ ಅಂತ ತಿಳ್ಕೊಳ್ಳಿ. ಪ್ರತಿದಿನ 1 ರೂಪಾಯಿ ಎಕ್ಸ್ಪೆನ್ಸ್ ಇದೆ. ಆ 1 ರೂಪಾಯಿ NAVಯಲ್ಲಿ ಕಡಿಮೆ ಆಗ್ತಾನೆ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನೀವು NAV ಏನು ಬರುತ್ತೆ ಅದು ಆ ಎಕ್ಸ್ಪೆನ್ಸ್ ಆದಮೇಲೆ ಅದು ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಹಲೋ ಹಲೋ ಇದೆಯಾ? ಹಲೋ ಸರ್, ನಮಸ್ತೆ. ಎಲ್ಲಿದ್ದೀರಾ ನೀವು? ಕಾಣ್ತಾ ಇಲ್ಲ. ಹಾಂ ಹೇಳಿ. ನಾವು SWPನಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಸರ್, ಒಂದು ಮ್ಯೂಚುವಲ್ ಫಂಡಲ್ಲಿ. ಈಗ ಅದು NAV ಕಡಿಮೆ ಆಗ್ತಾ ಇದೆ. ಈಗ ಫರ್ದರ್ ಅದೇ ಮ್ಯೂಚುವಲ್ ಫಂಡಿಗೆ ಫರ್ದರ್ ಇನ್ವೆಸ್ಟ್ ಮಾಡ್ಬೋದಾ ನಾವು? ಮಾಡ್ಬೋದು.
SWP ಅಂದರೆ ಏನಂದರೆ ಸಿಸ್ಟಮ್ಯಾಟಿಕ್ SIP ಏನಿದೆ ಅದರ ಆಪೋಸಿಟ್. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಅದರಲ್ಲಿ ನೀವು ಪ್ರತಿ ತಿಂಗಳು ಪ್ರತಿ ವಾರ ನೀವು ಡಿಸೈಡ್ ಮಾಡಿ ಒಂದು ಹಣ ಹಾಕ್ತಾ ಇರ್ತೀರ. SWP ಏನಂದರೆ ಎಸ್ಪೆಷಲಿ ಯಾರು ರಿಟೈರ್ಡ್ ಇರ್ತಾರೆ, ಯಾರಿಗೆ ಮನೆ ಖರ್ಚಿಗೆ ದುಡ್ಡು ಬೇಕು, ಅವರು ಪ್ರತಿ ತಿಂಗಳು ಒಂದು ಅಮೌಂಟ್ ಸಿಸ್ಟಮ್ಯಾಟಿಕಲಿ ವಿಡ್ರಾ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋದು ಬೇರೆ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಅದರ ಆಪೋಸಿಟ್. ಈಗ ನೀವು ವಿಡ್ರಾ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಇನ್ವೆಸ್ಟ್ ಮತ್ತೆ ಮಾಡಬೇಕಂದ್ರೆ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಲಮ್ಸಮ್ಮು ಮಾಡ್ಬೋದು, ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮಾಡ್ಬೋದು, ಮತ್ತೆ SIP ಕೂಡ ಮಾಡ್ಬೋದು, ಅಥವಾ SWPನ ಸ್ಟಾಪ್ ಕೂಡ ಮಾಡ್ಬೋದು. ಈ SIP ನಾವು ಮಾಡೋದ್ರಿಂದ ನಾವು SWP ತಗೊತಾ ಇದ್ದೀವಲ್ಲ ಅಮೌಂಟು, ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದಾ? ಮಾಡ್ಕೊಳ್ಬೋದು. ಅದು ನಿಮ್ದು ಎಷ್ಟು ಅದು ಇನ್ವೆಸ್ಟ್ ಮಾಡಿದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೀವು SWP ಜಾಸ್ತಿ ಮಾಡಿದ್ರೆ ಅಷ್ಟು ಬೇಗ ಅದು ಕಡಿಮೆ ಆಗುತ್ತೆ, ಏಕೆಂದರೆ ನೀವು ಪ್ರತಿ ತಿಂಗಳು ತಗೊಳ್ತಾ ಇದ್ದೀರಾ ವಾಪಸ್. SIP ಜಾಸ್ತಿ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಸಂಪತ್ತಿ ಆದಮೇಲೆ ನೀವು ತಗೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಆದರೆ ನೀವು ಡಿಸೈಡ್ ಮಾಡಬೇಕು ನಿಮ್ಗೆ ಎಷ್ಟು ಖರ್ಚಿರುತ್ತೆ, ಎಷ್ಟು ಆದಾಯ ಇದೆ, ಅದ್ರ ಬಗ್ಗೆ ನೀವು ಡಿಸೈಡ್ ಮಾಡಿ SIP ಮತ್ತು SWP ಅಮೌಂಟ್ ಡಿಸೈಡ್ ಮಾಡಬೇಕು. SWPನಲ್ಲಿ ಸೇಫೆಸ್ಟ್ ಅಮೌಂಟ್ ನಾವು ತಗೋಬೇಕು ಅಂದರೆ ಎಷ್ಟು % ತಗೋಬೋದು ಸರ್? ಅದು ಒಂದು ಫಿಕ್ಸ್ ಪರ್ಸೆಂಟೇಜ್ ಹೇಳೋದು ಕಷ್ಟ, ಯಾಕೆಂದರೆ ಈಕ್ವಿಟಿ ಫಂಡ್ಸಲ್ಲಿ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಐಡಿಯಲಿ ಏನು ಮಾಡ್ಬೋದು ಅಂದರೆ, ನೀವು ಒಂದ್ಸತಿ ಇನ್ವೆಸ್ಟ್ ಮಾಡಿಬಿಡಿ, ಒಂದ್ಸತಿ ಇನ್ವೆಸ್ಟ್ ಮಾಡಿ ಅದನ್ನು ಒಂದು 3-4 ವರ್ಷ ಅಥವಾ 5 ವರ್ಷ ತೆಗಿಬೇಡಿ. ಆಮೇಲೆ ನೀವು 1% ಪ್ರತಿ ತಿಂಗಳು ತೆಗೆದ್ರೆ ನಿಮ್ಮದು ಮೊದಲೇನು ಒಂದು ಸಂಪತ್ತಿತ್ತು ಅದಕ್ಕಿಂತ ಕೆಳಗೆ ಹೋಗಲ್ಲ ಅದು, ಏಕೆಂದರೆ 3 ಅಥವಾ 5 ವರ್ಷದಲ್ಲಿ ಅದು ಆಲ್ರೆಡಿ ಮೇಲೋಗಿರುತ್ತೆ. ಆಮೇಲೆ ನೀವು ಶುರು ಮಾಡ್ತೀರಾ SWP. ಆದರೆ ನೀವು ಇವತ್ತು ಹಾಕಿ ನೆಕ್ಸ್ಟ್ ಮಂತಿಂದ SWP ಮಾಡಿದ್ರೆ, ಹಾಕಿದ ಕೂಡಲೇ ಅದನ್ನು ವಾಪಸ್ ತೊಗೊಂಡ್ರೆ ಅದರಲ್ಲಿ ನಿಮಗೆ ಜಾಸ್ತಿ ದಿನ ಸಂಪತ್ತು ಬೆಳೆಯೋಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಅದು ತೊಂದರೆ ಆಗುತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಗ್ಯಾಪ್ ಇಡಬೇಕು, ಸ್ವಲ್ಪ 3 ವರ್ಷ 5 ವರ್ಷ ಬಿಟ್ಟು ನೀವು ಶುರು ಮಾಡಿದ್ರೆ SWP ಸರಿ ಇರುತ್ತೆ. 1% ಪರ್ ಮಂತ್ ಮಾಡೋದು ಸರಿ ಇರುತ್ತೆ. ಈಗ ನನ್ನ ವಿಷಯದಲ್ಲಿ 8 ವರ್ಷ ಆಯಿತು ಸರ್, ನಾನು SWP ಇನ್ವೆಸ್ಟ್ ಮಾಡಿ SWP ತೊಗೊತಾನೆ ಇದ್ದೀನಿ 8 ವರ್ಷದಿಂದ. ಈಗ ನಾನು 8 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ. ಈಗ ನನ್ನ ವ್ಯಾಲ್ಯೂ ಇವತ್ತಿಗೂ 8,45,000 ರೂಪಾಯಿ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಈಗ ಅದಕ್ಕೆ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ ಮತ್ತೆ ಫರ್ದರ್. ಹೌದು, ಮಾಡ್ಬೋದು, ಅದಕ್ಕೂ ಆ್ಯಡ್ ಮಾಡ್ಬೋದು. ಸಪ್ರೇಟ್ ಬೇರೆ ಫಂಡ್ ಕೂಡ ತೊಗೊಳ್ಬೋದು, ಆ ಚಾಯ್ಸ್ ಎಲ್ಲ ಇದೆ. ಅಲ್ಲ, ಬೇರೆ ಫಂಡ್ ತಗೊಳೋದು ಒಳ್ಳೇದಾ, ಅದಕ್ಕೆ ಆ್ಯಡ್ ಮಾಡೋದು ಒಳ್ಳೇದಾ? ಅಲ್ಲ, ನನಗೆ ನಿಮ್ಮದು ಆದಾಯ ಖರ್ಚು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ ಅದೆಲ್ಲ ಗೊತ್ತಿಲ್ಲ. ನಾಗೇಂದ್ರ ಅವ್ರ ಹತ್ರ ನೀವು ಮಾತಾಡಿದ್ರೆ ಅವರು ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಯಾವ ಫಂಡಲ್ಲಿ ಮಾಡಿ, ಯಾವುದ್ರಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಅದೆಲ್ಲ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ, ರಘುರಾಮ್ ಅಂತೇಳಿ. ನನ್ನ ಇನ್ವೆಸ್ಟ್ಮೆಂಟು ಆಗಸ್ಟ್ ತಿಂಗಳಲ್ಲಿ ಒಂದು ಸಮ್ ಅಮೌಂಟ್ ಇತ್ತು. ಆವಾಗ ಹೆಚ್ಚು ಕಮ್ಮಿ 81,000ದಿಂದ 82,000 ಸೆನ್ಸೆಕ್ಸ್ ಇತ್ತು. ಅದು ಆ ಇನ್ವೆಸ್ಟ್ಮೆಂಟು ಅದರ ಗ್ರೋತು ಅಕ್ಟೋಬರ್ ತಿಂಗಳಿಗೆ ಒಂದು ಅಮೌಂಟ್ ಬಂತು. ಅವಾಗ ತಿಂಗಳಿಗೆ ಏನಾಯಿತು? ಅಕ್ಟೋಬರ್ ತಿಂಗಳಿಗೆ ಗ್ರೋತ್ ಆಯಿತು, ಸುಮಾರು ಒಂದು 11 ಲಕ್ಷ ರೂಪಾಯಿ ಗ್ರೋತ್ ಆಯಿತು. ಆವಾಗ 84,000 83,900 ಚಿಲ್ಲರೆ ಸೆನ್ಸೆಕ್ಸ್ ಇತ್ತು. ಆ ನಂತರದಲ್ಲಿ ಕಡಿಮೆ ಆಗ್ತಾ ಬಂತು. ಫೆಬ್ರವರಿ ತಿಂಗಳಿಗೆ 72,000 ಸೆನ್ಸೆಕ್ಸ್ ಇದ್ದಾಗ ಮ್ಯಾಕ್ಸಿಮಮ್ ಡೌನ್ ಆಯಿತು. 76,000 ಏಪ್ರಿಲ್ 31ಕ್ಕೆ ಬಂದಾಗ ಆಗಸ್ಟ್ ತಿಂಗಳಲ್ಲಿ ನಂದೇನು ಇನ್ವೆಸ್ಟ್ಮೆಂಟ್ ಇತ್ತು ಆ ಅಮೌಂಟಿಗೆ ಬಂದು ನಿಂತ್ಕೊಂಡಿದೆ. ಅಂದರೆ ನನ್ನ ಪ್ರಶ್ನೆ ಏನು ನಿಮ್ಮ ಹತ್ರ ಅಂದರೆ, ಈ ಮಾರ್ಕೆಟ್ ಫ್ಲಕ್ಚುಯೇಷನ್ನು ಈ ಇನ್ವೆಸ್ಟ್ಮೆಂಟ್ ಮೇಲೆ ಭಾಳ ವ್ಯತ್ಯಾಸ ತೋರಿಸುತ್ತೆ, ಇನ್ಕ್ರೀಸು ಆಗ್ಬೋದು ಕಡಿಮೆನೂ ಆಗ್ಬೋದು ಅಂತ. ಆದರೆ 82,000 ಇದ್ದಂಥ ಸೆನ್ಸೆಕ್ಸಲ್ಲಿ ಏನು ಅಮೌಂಟ್ ಇತ್ತು 76,000ದಲ್ಲಿ ಅದೇ ತೋರಿಸ್ತಿದೆ ಅಂದರೆ ಈ ಸೆನ್ಸೆಕ್ಸ್ ಫ್ಲಕ್ಚುಯೇಷನ್ನು ಯಾವ ಪ್ರಮಾಣದಲ್ಲಿ ಆಗತ್ತೆ ಅನ್ನೋದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಂದರೆ 7,000 ಕಡಿಮೆ ಆದಾಗಲೂ ಕೂಡ ನನ್ನ ಅಮೌಂಟ್ ಅಷ್ಟೇ ಇದೆ ಅಂದರೆ, ಸೊ ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಏನೋ ವ್ಯತ್ಯಾಸ ಇದೆಯಾ ಅಂತೇಳಿ ಅದಕ್ಕೋಸ್ಕರ ತಮ್ಮ ಹತ್ರ ಒಂದು ಪ್ರಶ್ನೆ. ಇದು ಒಂದು ಒಳ್ಳೆ ಪ್ರಶ್ನೆ ಕೇಳಿದಿರ. ಸೆನ್ಸೆಕ್ಸಲ್ಲಿ ಏನಿದೆ, ಬರೀ 30 ಕಂಪನಿ ಇದೆ, ಕರೆಕ್ಟ್? ಸೆನ್ಸೆಕ್ಸ್ 30 30 ಕಂಪ್ನಿದು ಅದು ಒಂದು ಸೂಚ್ಯಾಂಕ. ಆ 30 ಕಂಪ್ನಿಗೂ ಯಾವ್ದ್ಯಾವುದು ಪ್ರಮಾಣದಲ್ಲಿದೆ ಅದು ಕೂಡ ಡಿಸೈಡ್ ಆಗಿದೆ. ಅದೇ ರೀತಿ ಆ 30 ಕಂಪ್ನಿ ಮೇಲೆ ಹೋದರೆ ಸೆನ್ಸೆಕ್ಸ್ ಮೇಲೆ ಹೋಗುತ್ತೆ, ಅದೇ ಪ್ರಮಾಣದಲ್ಲಿ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಆದರೆ ನಾವು ಮ್ಯೂಚುವಲ್ ಫಂಡ್ ಏನು ಮಾಡ್ತಾಯಿದ್ದೀವಿ, ನೀವು ಬಹುಶಃ ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನೀವು ಸೆನ್ಸೆಕ್ಸ್ ETF ಅಥವಾ ಇಂಡೆಕ್ಸ್ ಫಂಡಲ್ಲಿ ಮಾಡಿಲ್ಲ, ಕರೆಕ್ಟ್? ನೀವು ಯಾವುದೋ ಆ್ಯಕ್ಟಿವ್ ಫಂಡಲ್ಲಿ ಮಾಡಿದ್ದೀರಾ.
ಆ ಆ್ಯಕ್ಟಿವ್ ಫಂಡಲ್ಲಿ ಬರೀ 30 ಕಂಪ್ನಿ ಇದೆ ಹೇಳಲಿಕ್ಕೆ ಬರೋಲ್ಲ, 40 ಇರ್ಬೋದು, 22 ಇರ್ಬೋದು. ಯಾವ ಪ್ರಮಾಣದಲ್ಲಿದೆ ಅದು ಕೂಡ ಫಂಡ್ ಹೌಸ್ ಡಿಸೈಡ್ ಮಾಡುತ್ತೆ. ನಾನು ಮೊದಲು ಸಾತ್ವಿಕ್ ಅವ್ರಿಗೆ ಹೇಳ್ತಾ ಇದ್ದೆ, ರಿಸರ್ಚ್ ಟೀಮ್ ರೆಕಮೆಂಡೇಷನ್ ಕೊಟ್ಟ ಮೇಲೆ ನಾವು ಅದು ಡಿಸೈಡ್ ಮಾಡ್ತೀವಿ ಎಷ್ಟೆಷ್ಟು ತಗೊಳ್ಬೇಕು, ಎಲ್ಲಿ ತನಕ ಇಡಬೇಕು, ಯಾವಾಗ ಮಾರಬೇಕು. ಸೆನ್ಸೆಕ್ಸಲ್ಲಿ ಆ 30 ಕಂಪ್ನಿ ಅದೇ 30 ಕಂಪ್ನಿ ನಡೀತಾ ಇರುತ್ತೆ. 6 ತಿಂಗಳಿಗೆ ಒಂದು ಸತಿ ಚೇಂಜ್ ಆಗುತ್ತೆ, ಆದರೆ ಹೆಚ್ಚು ಸಮಯ ಅದು ಸೇಮ್ ಕಂಪ್ನಿ ನಡೀತಾ ಇರುತ್ತೆ. ಅಲ್ಲೇನು ಮೇಲೆ ಕೆಳಗೆ ಆಗ್ತಾ ಇಲ್ಲ. ಆದರೆ ನೀವು ಆಗಸ್ಟಲ್ಲಿ ಮಾಡಿ ಇಲ್ಲಿ ತನಕ ಏನಾಯಿತು, ಆ ಟೈಮ್ನಲ್ಲಿ ನಾವು ನಮ್ಮ ರಿಸರ್ಚ್ ಟೀಮ್ ಏನು ಅನುಭವ ಇತ್ತು, ಇನ್ವೆಸ್ಟ್ಮೆಂಟ್ ಟೀಮಲ್ಲಿ ಏನು ಅನುಭವ ಇತ್ತು, ಅದನ್ನು ಯೂಸ್ ಮಾಡಿ ನಾವು ಕಂಪ್ನೀಸ್ ತಗೊಂಡು ಇದ್ದೀವಿ, ಸೇಲ್ ಮಾಡೂ ಇದ್ದೀವಿ. ಆದ್ದರಿಂದ ನಮ್ಮ ಪೋರ್ಟ್ಫೋಲಿಯೋ ಸೆನ್ಸೆಕ್ಸ್ ಏನಿದೆ ಅದು ಬೇರೆ ಥರ ಇದೆ. ಅದೇ 30 ಕಂಪ್ನಿಲಿ ಅದೇ ಪ್ರಮಾಣದಲ್ಲಿದೆ ಅಂತ ಹೇಳಕ್ಕೆ ಬರೋಲ್ಲ. ಈಗ ಯಾಕೆ ಅದು ಮಾರ್ಕೆಟ್ ಕೆಳಗೆ ಹೋದರೂ ಕೂಡ NAV ಕೆಳಗೆ ಹೋಗಲಿಲ್ಲ ಅಂದರೆ ನಾವು ಮಾಡಿರೋ ಕೆಲಸ ಸರಿ ಇತ್ತು, ಅದಕ್ಕಾಗಿ ನೀವು ಕೆಳಗೆ ಹೋದರೂ ಕೂಡ ಫಂಡಿನ ವ್ಯಾಲ್ಯೂ ಅಷ್ಟು ಕೆಳಗೆ ಹೋಗಲಿಲ್ಲ. ಆ ಥರ ಅರ್ಥ ಮಾಡ್ಕೋಬೇಕು. ಆ ಫಂಡ್ ಸರಿ ಇಲ್ಲ ಅಂದರೆ ಅದರಲ್ಲಿ ಏನು ಡಿಸಿಷನ್ ತೊಗೊಂಡಿದ್ವಿ ಅದು ತಪ್ಪಿದರೆ ನಿಮ್ಮದು 85,000 ನೀವು ಹಾಕ್ತೀರಿ, ನೆಕ್ಸ್ಟ್ 1 ವರ್ಷ ಆದಮೇಲೆ 85,000 ಇರುತ್ತೆ. ಆ ಫಂಡಿನ ರಿಟರ್ನ್ ಕೆಳಗೋಗಿರುತ್ತೆ. ಫಂಡ್ ಹೇಗೆ ಕೆಲಸ ಮಾಡಿದೆ ಅದನ್ನು ನೋಡೋದು ಮುಖ್ಯ, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದು ನೋಡೋದು ಮುಖ್ಯ. ನಿಮಗೆ ಇದೇನು ಸಂದೇಹ ಬೇಡ, ಸಂಶಯ ಬೇಡ ಅಂತಂದರೆ ನೀವು ETF ಅಥವಾ ಇಂಡೆಕ್ಸ್ ಫಂಡಲ್ಲಿ ಮಾಡಬೇಕು. ಆಗ ನೀವು ನಿಫ್ಟಿ ಇಂಡೆಕ್ಸ್ ಫಂಡಲ್ಲಿ ಮಾಡಿದ್ರಿ ಅಥವಾ ETF ಅಲ್ಲಿ ಮಾಡಿದ್ರಿ ಅಂದರೆ ಇವತ್ತು 23,000 ನಿಫ್ಟಿ ಇದ್ದರೆ ನಿಮಗೆ ಒಂದು ರೇಟಲ್ಲಿ ಸಿಕ್ಕಿದೆ, ಅದೇ 10% ಮೇಲೆ ಹೋಯಿತು ಅಂತ ತಿಳ್ಕೊಳ್ಳಿ. ನಿಫ್ಟಿ 25,300 ಹೋಯಿತು ಅಂತ ತಿಳ್ಕೊಳ್ಳಿ, 10% ಮೇಲೆ ಹೋಯಿತು. ನಿಮ್ಮ NAV ಕೂಡ 10% ಮೇಲೆ ಹೋಗುತ್ತೆ. ಅದು 10% ಕೆಳಗೆ ಹೋದರೆ ನಿಮ್ಮದು ಕೂಡ ಕೆಳಗೆ ಹೋಗುತ್ತೆ. ಅದು ಒಂದು ರೀತಿ ಫಂಡ್. ನೀವು ಮೋಸ್ಟ್ಲಿ ಆ್ಯಕ್ಟಿವ್ ಫಂಡಲ್ಲಿ ಮಾಡಿದ್ರೆ ಎಲ್ಲಿ ಫಂಡ್ ಮ್ಯಾನೇಜರ್ ಮತ್ತು ರಿಸರ್ಚ್ ಅವರು ಒಂದು ಅಧ್ಯಯನ ಮಾಡಿ ಪೋರ್ಟ್ಫೋಲಿಯೋ ಸೆಲೆಕ್ಷನ್ ಮಾಡಿರ್ತಾರೆ, ಅದು ಸರಿಯಾಗಿದೆ. ಅದರಿಂದ ನಿಮ್ಮದು ದುಡ್ಡು ಕೆಳಗೆ ಹೋಗಲಿಲ್ಲ, ಅದು ಅಷ್ಟೇ ಇದೆ. ಮಾರ್ಕೆಟ್ ಕೆಳಗೆ ಹೋಯಿತು ಆದರೂ ಕೂಡ ನಿಮ್ದು ಕೆಳಗೆ ಹೋಗಲಿಲ್ಲ. ಹಲೋ, ನಮಸ್ತೆ ಸರ್. ಪ್ರಪ್ರಥಮವಾಗಿ ತಮ್ಮ ಸ್ವಚ್ಛ ಮತ್ತು ಸ್ಪಷ್ಟ ಕನ್ನಡಕ್ಕಾಗಿ ಧನ್ಯವಾದಗಳು. ನಂದು ಒಂದು ಪ್ರಶ್ನೆ, ಈಗ ಸರ್ವೀಸಲ್ಲಿದ್ದಾಗ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಅಷ್ಟು ಆಸಕ್ತಿ ಇರೋಲ್ಲ ಅಥವಾ ಏನೋ ಒಂದು ರೀತಿ ಭಯ ಕಾಡ್ತಾ ಇರುತ್ತೆ. ವ್ಯಕ್ತಿ ನಿವೃತ್ತನಾದ ಮೇಲೆ ಮ್ಯೂಚುವಲ್ ಫಂಡ್ ಏನಾದ್ರು ಮಾಡಿದ್ರೆ ಯಾವ ರೀತಿ ಬೆನಿಫಿಟ್ ಆಗ್ಬೋದು ಮುಂದಿನ ಅವರ ಜೀವನಕ್ಕಾಗಲಿ ಇದಕ್ಕಾಗಲಿ, ಇದ್ರ ಬಗ್ಗೆ ನೀವು ನಿವೃತ್ತ ನೌಕರರಿಗೆ ಒಂದಿಷ್ಟು ಸಜೆಷನ್ಸ್ಗಳು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಸರ್. ಅಲ್ಲ, PF ಈ ಥರದ್ದು ಏನೋ ಒಂದಿಷ್ಟು ಲಂಸಮ್ ಬಂದಿರುತ್ತೆ, ಅದು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು, ಅದರ ಇಲ್ಲ ಒಂದು ಭಯ ಕಾಡ್ತಾ ಇರುತ್ತೆ, ಹೇಗೆ ಏನು ಬಿಕಾಸ್ ಆಫ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಎಕ್ಸೆಟ್ರಾ. ಇದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಮಾಹಿತಿ ಕೊಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ನೋಡಿ, ನಿಮಗೆ ಏನು ಒಂದು ರಿಸ್ಕ್ ತೊಗೊಳೋದಿಲ್ಲ ಅಂದರೆ PF ಅಥವಾ ಬ್ಯಾಂಕ್ ಡಿಪಾಸಿಟಲ್ಲಿ ಇಡಬೇಕು. ಅದರಲ್ಲಿಟ್ಟರೆ ನಿಮ್ಗೆ ರಿಸ್ಕ್ ಕಡಿಮೆ ಇರುತ್ತೆ. ಝೀರೋ ಅಂತ ಹೇಳಕ್ಕೆ ಬರಲ್ಲ, ಆದರೆ ರಿಸ್ಕ್ ಸುಮಾರು ಕಡಿಮೆ ಇರುತ್ತೆ. ಆದರೆ ನಿಮಗೆ ಎಷ್ಟೊಂದು ಮೇಲೆ ಹೋಗುತ್ತೆ ಅದು ಕೂಡ ಅಷ್ಟೇ ಕಡಿಮೆ ಇರುತ್ತೆ. ಈಕ್ವಿಟಿ ಮಾರ್ಕೆಟಲ್ಲಿ ಅದರದ್ದು ಆಪೋಸಿಟ್, ಅಂದರೆ ನಿಮಗೆ ಮೇಲೆ ಕೆಳಗೇನೂ ಜಾಸ್ತಿ ಆಗುತ್ತೆ, ಆದರೆ ನಿಮ್ಮ ಹಣ ಏನಿದೆ ಅದು ವೃದ್ಧಿಯಾಗೋಕ್ಕೂ ಚಾನ್ಸ್ ಜಾಸ್ತಿ ಇದೆ. ಯಾವ ಪ್ರಮಾಣದಲ್ಲಿ ನೀವು ಮಾಡಬೇಕು ಅದು ನಾನು ಇಲ್ಲಿ ಕೂತ್ಕೊಂಡು ಹೇಳಕ್ಕೆ ಬರಲ್ಲ. ನಿಮ್ಮದು ಎಷ್ಟು ಖರ್ಚಿರುತ್ತೆ, ನೀವು ಎಷ್ಟು ರಿಸ್ಕ್ ತೊಗೊಳ್ಬೋದು, ನಿಮ್ಮದು ಬೇರೆ ಬೇರೆ ಏನು ಗುರಿ ಇದೆ, ಅಂದರೆ ಮಕ್ಕಳದ್ದು ಎಜುಕೇಷನ್ನಿಂದ ಇರ್ಬೋದು, ಮ್ಯಾರೇಜಿಂದ ಇರ್ಬೋದು, ಬೇರೆ ಏನಾದರೂ ಗುರಿ ಇರ್ಬೋದು, ಅದನ್ನೆಲ್ಲ ಪೂರ್ತಿ ಎಲ್ಲ ಅರ್ಥ ಮಾಡಿಕೊಂಡು ಒಂದು ಪೋರ್ಟ್ಫೋಲಿಯೋ ಮಾಡಬೇಕು. ಬರೀ ನಂದು ವಯಸ್ಸು 50 ವರ್ಷ ಆಗಿದೆ, ನನ್ನ ಹತ್ರ 50 ಲಕ್ಷ ಇದೆ, ಎಲ್ಲಿ ಮಾಡಬೇಕು, ಅದರಿಂದ ಆನ್ಸರ್ ಕೊಡೋದು ಕಷ್ಟ. 50 ವರ್ಷದವರಿಗೂ ಖರ್ಚು ಜಾಸ್ತಿ ಇರ್ಬೋದು, 25 ವರ್ಷದವರಿಗೂ ಖರ್ಚು ಜಾಸ್ತಿ ಇರ್ಬೋದು, ಅಥವಾ ಇಬ್ಬರಿಗೂ ಇನ್ನು 10 ವರ್ಷ ಆ ದುಡ್ಡು ಬೇಕೇ ಇಲ್ಲ, ಬೇರೆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಅದನ್ನೆಲ್ಲ ತಿಳ್ಕೊಂಡು ಸಾತ್ವಿಕ್ ಅಥವಾ ನಾಗೇಂದ್ರ ಅವರು ನಿಮಗೆ ಹೇಳೋಕ್ಕೆ ಸಾಧ್ಯ ಇದೆ ಯಾವುದ್ರಲ್ಲಿ ಮಾಡ್ಬೋದು ಅಂತ. ಪ್ರತಿಯೊಂದು ಆಸ್ತಿ ವರ್ಗ ಏನಿದೆ ಅದರದ್ದು ಬೇರೆ ಬೇರೆ ರಿಸ್ಕ್ ಇರುತ್ತೆ. ಅಂದರೆ ಪ್ರಾಪರ್ಟಿಯಲ್ಲಿ ನಾನು ಮುಂಚೆ ಚಂದನ್ ಅವ್ರು ಮಾತಾಡ್ತಾ ಇದ್ರು, ಅವ್ರು ಹೇಳಿದ್ರು ನಿಮ್ಮ ಹತ್ರ 1 ಕೋಟಿ ಪ್ರಾಪರ್ಟಿ ಇರ್ಬೋದು, ಜಮೀನು ಇರ್ಬೋದು, ಆದರೆ ನಿಮಗೆ 1 ಲಕ್ಷ ಬೇಕಾದರೆ ಬರೀ 1 ಲಕ್ಷ ಮಾರಕ್ಕೆ ಬರೋದಿಲ್ಲ. ಆದರೆ ಮ್ಯೂಚುವಲ್ ಫಂಡ್ಸಲ್ಲಿ ಏನು, ನಿಮ್ಮ ಹತ್ರ 1 ಕೋಟಿದು ಮ್ಯೂಚುವಲ್ ಫಂಡ್ಸ್ ಇದ್ದು ನಿಮ್ಗೆ ಯಾವಾಗಾದರೂ 1 ಲಕ್ಷ ಬೇಕಾಯಿತು ಅಂದರೆ ಬರೀ 1 ಲಕ್ಷನೂ ಮಾರ್ಬೋದು. ಅದೇ ರೀತಿ ಪ್ರತಿಯೊಂದರಲ್ಲೂ ಟ್ಯಾಕ್ಸ್ ಬೇರೆ ಥರ ಆಗುತ್ತೆ. ಅದನ್ನು ನೀವು ಎಷ್ಟು ಬೇಗ ದುಡ್ಡು ತೊಗೋಬೋದು, ತಗೊಳಕ್ಕೆ ಕಷ್ಟ ಆಗುತ್ತೆ, ಅದು ಎಲ್ಲ ಇರುತ್ತೆ. ಮ್ಯೂಚುವಲ್ ಫಂಡ್ಸಲ್ಲಿ ಏನು, ನೀವು ರಿಡೀಮ್ ಮಾಡ್ತೀರಾ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸೀದಾ ದುಡ್ಡು ಬರುತ್ತೆ. ಪ್ರಾಪರ್ಟಿಯಲ್ಲಿ ನಿಮಗೆ ಅಷ್ಟು ಬೇಗ ಸಿಗೋದಿಲ್ಲ.
ಅದೇ ರೀತಿ ಪ್ರತಿಯೊಂದರಲ್ಲೂ ಬೇರೆ ಬೇರೆ ಇದೆ. ಅದನ್ನು ನೀವೆಲ್ಲ ಪೂರ್ತಿ ಅರ್ಥ ಮಾಡಿಕೊಂಡು ಸಲಹೆ ತಗೊಂಡು ಮುಂದೆ ಹೋಗಬೇಕು. ಕಡೆ ಪ್ರಶ್ನೆ. ಹಲೋ ಓಕೆ ಸರ್, ನನ್ನ ಅನಿತಾ ಅಂತ ಹೇಳಿ, ನಾವು ಕೂಡ ವರ್ಕ್ ಮಾಡ್ತಾ ಇದ್ದೆ. ಸೊ ನಾವು ಇದೇ ಥರ ನಿವೃತ್ತಿಗೆ ಬಂದಾಗ ನಾವು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಬಟ್ ಬ್ಯಾಂಕಲ್ಲಿ ಅಕೌಂಟ್ ಇಟ್ಟಾಗ ಬ್ಯಾಂಕ್ ಮ್ಯಾನೇಜರು ಕೆನರಾ ರೋಬ್ಯಾಕೋಗೆ ಹಾಕಿ ಮೇಡಮ್ ಅಂತ ಹೇಳಿದರು. ನಮಗೇನು ನಾಲೆಡ್ಜ್ ಇಲ್ಲ, ಆದರೂ ಕೂಡ ಹಾಕಿದ್ವಿ. ಅವ್ರು ಹೇಳಿದರು 3 years ಬಿಟ್ಟರೆ ನಿಮಗೆ ಚೆನ್ನಾಗಿ ರಿಟರ್ನ್ ಸಿಗುತ್ತೆ ಅಂತ. ಬಟ್ ರಿಟರ್ನ್ಸ್ ಏನೂ ಸಿಗಲಿಲ್ಲ, ಎಫ್ ಡಿಗಿಂತನೂ ಕಮ್ಮಿ ಸಿಕ್ತು. ನಾವು ಅವರನ್ನು ಬೈಕೊಂಡ್ವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಹಿಂದೆ ಮ್ಯೂಚುವಲ್ ಫಂಡ್ಸ್ ಎಲ್ಲಿ ತೊಗೋಬೇಕು, ಹೇಗೆ ಮಾಡಬೇಕು ಅನ್ನೋ ನಾಲೆಡ್ಜ್ ಇರಲಿಲ್ಲ. ಅಂದರೆ ನಾವೆಲ್ಲ 69, 70 ಅವರು. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸಣ್ಣ ಸಣ್ಣ ಫಂಡ್ಸನ್ನು ನಾವು ತೊಗೊಂಡಾಗ ನಮಗೆ ಸರಿಯಾದ ರೀತಿ ಮಾರ್ಗದರ್ಶನ ಇಲ್ಲ ಅಂತ ಹೇಳಿದ್ರೆ ನಾವು ಏನೂ ಮಾಡಲಿಕ್ಕೂ ಸಾಧ್ಯತೆ ಇಲ್ಲ. ಅದು ಒಂದು. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಏನಂದರೆ, ಕೆನರಾ ರೊಬ್ಯಾಕೋ ಒಳ್ಳೇದಿದೆಯಾ ಇಲ್ವಾ, ಅಥವಾ ಇನ್ನೊಂದು ಡಿವಿಡೆಂಡ್ ಫಂಡ್ ಅಂತ ಹೇಳ್ತಾ ಇದ್ದಾರೆ, ಆ ಡಿವಿಡೆಂಡ್ ಫಂಡ್ ಹೇಗೆ ಮ್ಯಾನೇಜ್ ಆಗುತ್ತೆ ಅಂತ ಒಂದು ಸ್ವಲ್ಪ ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಸರ್. ನಾನು ಕೆನರಾ ರೊಬ್ಯಾಕೋ ಬಗ್ಗೆ ಏನು ಕಮೆಂಟ್ ಕೊಡಲ್ಲ, ಆದರೆ ಡಿವಿಡೆಂಡ್ ಈಲ್ಡ್ ಫಂಡ್ ಏನಿರುತ್ತೆ ಅದನ್ನು ಹೇಳ್ತೀನಿ. ಡಿವಿಡೆಂಡ್ ಈಲ್ಡ್ ಫಂಡ್ಸಲ್ಲಿ ಒಂದು ರಿಸ್ಟ್ರಿಕ್ಷನ್ ಅಥವಾ ಒಂದು ಏನು ಹೇಳ್ತಾರೆ, ಒಂದು ಮ್ಯಾಂಡೇಟ್ ಇದೆ. ಅದರ ಪ್ರಕಾರನೇ ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತೆ. ಅಂದರೆ ಕಂಪ್ನಿಯಲ್ಲಿ ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ ನಾವು, ಅದರಲ್ಲಿ ಪ್ರತಿಯೊಂದರಲ್ಲೂ ಪ್ರಾಫಿಟ್ ಮೇಕಿಂಗ್ ಕಂಪ್ನೀಸ್ ಇರಬೇಕು. ಅಂದರೆ ಲಾಸ್ ಮಾಡ್ತಾ ಇದ್ದರೆ ಅವ್ರಿಗೆ ಡಿವಿಡೆಂಡ್ ಕೊಡೋದಕ್ಕೆ ಬರೋದಿಲ್ಲ. ಅಂಥ ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಕೆನರಾ ರೊಬ್ಯಾಕೋ ಇರಲಿ, ಬೇರೆ ಮ್ಯೂಚುವಲ್ ಫಂಡ್ ಇರಲಿ, ಡಿವಿಡೆಂಡ್ ಫಂಡಲ್ಲಿ ಅದೇ ರೀತಿ ಡಿವಿಡೆಂಡ್ ಈಲ್ಡ್ ಫಂಡಲ್ಲಿ ಮಾಡಬೇಕು. ಆಮೇಲೆ ಈ ಪ್ರಾಫಿಟಬಲ್ ಕಂಪ್ನಿ ಮತ್ತು ಡಿವಿಡೆಂಡ್ ಪೇಯಿಂಗ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಆಗುತ್ತೆ. ಆದರೆ ಅವರು ತಗೊಂಡಿರೋ 40-50 ಕಂಪ್ನಿ ಯಾವುದಿರುತ್ತೆ, ಬೇರೆ ಮ್ಯೂಚುವಲ್ ಫಂಡ್ ಅವ್ರು ತೊಗೊಂಡಿರೋದು ಯಾವುದಿರುತ್ತೆ, ಅದು ಪ್ರತಿಯೊಂದು ರಿಸರ್ಚ್ ಟೀಮ್ ಮೇಲೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನೀವು ಯಾವ ಟೈಮಲ್ಲಿ ಹಾಕಿದ್ರಿ, ಯಾವ ಟೈಮಲ್ಲಿ ತೆಗೆದ್ರಿ, ಅದ್ರ ಮೇಲೂ ನಿಮ್ಮದು NAV ಏನಾಗುತ್ತೆ. ಈಗ ಒಂದು ಕ್ವೆಶನ್ ರಘುಪತಿ ಅವರು ಕೇಳಿದರು. ಅವ್ರು ಕೇಳಿದ್ರು, ನಾನು 82-85 ಸಾವಿರದಲ್ಲೋ ಏನೋ ಹಾಕಿದ್ದೆ, ಈಗ ಸೆನ್ಸೆಕ್ಸ್ ಅದಕ್ಕಿಂತ ಕೆಳಗೆ ಇದೆ, ಆದರೂ ಕೂಡ ಫಂಡ್ ಮೇಲ್ ಹೆಂಗಿದೆ, ರೈಟ್? ಸೊ ಯಾವ ಟೈಮಲ್ಲಿ ನೀವು ಹಾಕ್ತೀರಿ, ಯಾವ ಟೈಮಲ್ಲಿ ತೆಗೆದ್ರಿ, ಆ ಪೋರ್ಟ್ಫೋಲಿಯೋದಲ್ಲಿ ಯಾವ ಕಂಪ್ನಿ ಇತ್ತು, ಆ ಕಂಪ್ನಿಗಳು ಹೇಗೆ ಮಾಡಿದ್ದಾವೆ, ಅದೆಲ್ಲ ರೀಸನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಯಿತು, ಅದ್ರ ಪರಿಣಾಮ ಏನು ಬಂದಿದೆ ಅಂತ. ಅಷ್ಟು ನಾನು ಹೇಳ್ಬೋದು. ಅದಕ್ಕಿಂತ ಮುಂದಿನ ಏನಾದರೂ ಹೇಳೋದಿದ್ದರೆ ನಾಗೇಂದ್ರ ಅವ್ರು ನಿಮ್ಗೆ ಹೇಳ್ತಾರೆ. ಸರ್ ನಮಸ್ಕಾರ. ಸರ್ ಈಗ NFO ನ್ಯೂ ಫಂಡ್ ಆಫರಲ್ಲಿ ಹಣ ಹೂಡಿಕೆ ಮಾಡೋದ್ರಿಂದ ಲಾಭ ಇದೆಯಾ ಅಥವಾ ನಷ್ಟದ ಪರಿಮಾಣ ಹೆಚ್ಚಿದೆಯಾ, ಅದ್ರ ಬಗ್ಗೆ ಹೇಳ್ತೀರಾ ಸರ್? ಎಗೇನ್ ಪ್ರತಿಯೊಂದು ಫಂಡ್ ಬೇರೆ ಬೇರೆ ಥರ ಇರುತ್ತೆ. ಅದನ್ನು ನೀವು ಅದ್ರ ಬಗ್ಗೆ ನೀವು ಯೋಚಿಸ್ಬೇಕು. ಅಂದರೆ ಯಾವ ಥರದ ಫಂಡು ನಿಮಗೆ ಸೂಟಬಲ್ ಇದೆ ಅಂತ. NFO ಎಲ್ಲ NFOನು ಒಂದೇ ಥರ ಇದೆ ಅಂತ ಹೇಳೋಕ್ಕೂ ಬರಲ್ಲ, ಎಲ್ಲ ಎಕ್ಸಿಸ್ಟಿಂಗ್ ಫಂಡು ಒಂದೇ ಥರ ಇದೆ ಅಂತ ಹೇಳಕ್ಕೆ ಬರಲ್ಲ. ಮೇಡಮ್ ಹೇಳಿದ್ರು ಡಿವಿಡೆಂಡ್ ಈಲ್ಡ್ ಫಂಡ್, ಇನ್ನೊಬ್ರು ಯಾವುದೋ ಇನ್ನೊಂದು ಇಟ್ಕೊಳ್ಬೋದು, ಅದು NFOನೂ ಬರ್ಬೋದು. ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಅಂದರೆ ಅದರಲ್ಲಿ ಬೇರೆ ಬೇರೆ ಥರದ ಫಂಡ್ಸ್ ಇರುತ್ತೆ. ಅದರಲ್ಲೇ ನೀವೇ ಮಾಡೋಕ್ಕೆ ಹೋದರೆ, ಈಗ ಸ್ವಲ್ಪ ಥಂಡಿ ನೆಗಡಿ ಆಯಿತು ಅಂದರೆ ನಾವು ಪ್ಯಾರಾಸಿಟಮಾಲ್ ತೊಗೊಂಡ್ಬಿಡ್ತೀವಿ, ಅದು ನಡೆಯುತ್ತೆ. ಆದರೆ ಸ್ವಲ್ಪ ದೊಡ್ಡ ಕಾಯಿಲೆ ಆಯಿತು ಅಂದರೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು, ಕರೆಕ್ಟ್? ಇದು ಅದೇ ರೀತಿ. ಯಾವಾಗ ಗೊತ್ತಿರೋಲ್ಲ ನೀವು ಸಲಹೆ ತಗೊಳ್ಳೇಬೇಕು, ಮಾರ್ಗದರ್ಶನ ತಗೊಳ್ಳೇಬೇಕು. ಪ್ರತಿಯೊಂದು NFO ಸರಿ ಇದೆ ಅಥವಾ ಸರಿ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಅದು ಹೇಗೆ ನಡೆಯುತ್ತೆ ಅದರ ಪ್ರಕಾರದಲ್ಲಿ ನಿಮ್ಮ ಫಲಿತಾಂಶ ಸಿಗುತ್ತೆ. NFO ಮತ್ತು ಎಕ್ಸಿಸ್ಟಿಂಗಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಈಗ ಎಕ್ಸಿಸ್ಟಿಂಗ್ ಫಂಡ್ಸಲ್ಲಿ ಈ ಫಂಡ್ಸ್ ಸುಮಾರು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ನಡ್ಕೊಂಡು ಬಂದಿದೆ. ನಿಮಗೊಂಥರ ಟ್ರ್ಯಾಕ್ ರೆಕಾರ್ಡ್ ಗೊತ್ತಿದೆ. ಅದೇನು ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಹೇಗೆ ನಡೆಸಿದ್ದಾರೆ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. NFOದಲ್ಲಿ ಅದೇನೂ ಗೊತ್ತಿರೋದಿಲ್ಲ. ಅದು ಆಮೇಲೆ ಏನು ಮಾಡ್ತಾರೆ ಅದರ ಮೇಲೆ ನಿಮ್ಮ ರಿಟರ್ನ್ಸ್ ಬರುತ್ತೆ. ಅದು ಒಳ್ಳೆಯದು ರಿಟರ್ನ್ಸ್ ಬರ್ಬೋದು, ಒಳ್ಳೆಯದು ಇಲ್ಲದೆ ಇರ್ಬೋದು. ಸರ್ ಒಂದು ಲಾಸ್ಟ್ ಕ್ವೆಶನ್ ಸರ್. ಏನಂದರೆ ನಾವೇ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಪರ್ಟಿಕ್ಯುಲರ್ ಶೇರಿದು ಡಿವಿಡೆಂಟ್ ಆಗಲಿ ಬೋನಸ್ ಆಗಲಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಈಗ ಮ್ಯೂಚುವಲ್ ಫಂಡ್ ಕೋಟಕ್ ಮಲ್ಟಿ ಕ್ಯಾಪ್ ಅಲ್ಲಿ ನಾನು ಮಾಡಿದ್ದೀನಿ ಅಂದ್ಕೊಳ್ಳಿ, ನೀವು ಅದೇ ಪರ್ಟಿಕ್ಯುಲರ್ ಶೇರ್ಸನ್ನು ನನ್ನ ಅಕೌಂಟಲ್ಲಿ ತಗೊಂಡಿರ್ತೀರಲ್ಲ,
ಅಲ್ಲಿ ಬಂದ ಡಿವಿಡೆಂಟ್ ಆಗಲಿ ಅದಾಗಲಿ ಅಥವಾ ಬೋನಸ್ ಶೇರ್ ಆಗಲಿ ಎಲ್ಲಿ ಹೋಗುತ್ತೆ? ಅದು ಫಂಡಲ್ಲೇ ಬರುತ್ತೆ. ನಿಮ್ಮ ಎನ್ ಎ ವಿ ಅದರ ಪ್ರಕಾರ ಮೇಲೆ ಕೆಳಗೆ ಹೋಗುತ್ತೆ. ಆ ಎನ್ ಎ ವಿಲಿ ಆ ಬೋನಸ್ ಡಿವಿಡೆಂಡ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ಮ್ಯೂಚುವಲ್ ಫಂಡ್ ಮಾಡೋದ್ರಲ್ಲಿ ಇನ್ನೊಂದೇನು ಒಳ್ಳೆಯದು ಅಂದರೆ ನಿಮ್ಗೇನು ಡಿವಿಡೆಂಡ್ ಬಂತು ಅದ್ರ ಮೇಲೆ ನಿಮಗೆ ಟ್ಯಾಕ್ಸ್ ಬೀಳುತ್ತೆ, ರೈಟ್? ಅದು ಫುಲ್ ಟ್ಯಾಕ್ಸ್ ಕೊಡಬೇಕು. ನಿಮ್ದು ಏನು ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಇದ್ದೀರಿ ಅದರ ಪ್ರಕಾರದಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ. ಅದೇ ಶೇರ್ ಮಲ್ಟಿ ಕ್ಯಾಪ್ ಫಂಡಲ್ಲಿ, ಕೋಟಕ್ ಮಲ್ಟಿ ಕ್ಯಾಪ್ ಫಂಡಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ. ಕೋಟಕ್ ಮಲ್ಟಿ ಕ್ಯಾಪ್ ಫಂಡಲ್ಲಿ ನಾವು ಏನು ಟ್ಯಾಕ್ಸ್ ತುಂಬೋಗೋದಿಲ್ಲ. ಯಾವುದೇ ಮ್ಯೂಚುವಲ್ ಫಂಡ್ ಇದ್ದರೂ ಮ್ಯೂಚುವಲ್ ಫಂಡ್ಸ್ ಮೇಲೆ ಟ್ಯಾಕ್ಸ್ ಇಲ್ಲ. ಸೊ ಅದು ಏನು ಡಿವಿಡೆಂಡ್ ಬರ್ತಾ ಇರುತ್ತೆ ಪ್ರತಿ ವರ್ಷ ಅದರ ಮೇಲೆ ನಾವೇನೂ ಟ್ಯಾಕ್ಸ್ ತುಂಬೋದಿಲ್ಲ. ನೀವು ಟ್ಯಾಕ್ಸ್ ತುಂಬಬೇಕು ಯಾವಾಗ ನೀವು ತೆಗಿತೀರ ಮಲ್ಟಿ ಕ್ಯಾಪಿಂದ. ಅದರಿಂದ ಇದು ಒಂಥರ ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಮ್ಯೂಚುವಲ್ ಫಂಡಲ್ಲಿ ಹಾಕೋದ್ರಿಂದ ಜಾಸ್ತಿ ಬೆಟರ್ ಇರುತ್ತೆ. ಪ್ರತಿ ವರ್ಷ ನೀವು ಅದ್ರ ಮೇಲೆ ಟ್ಯಾಕ್ಸ್ ಕಟ್ತಾ ಇಲ್ಲ. ನಿಮ್ಗೇನು ಡಿವಿಡೆಂಡ್ ಬರುತ್ತೆ ಅದರಲ್ಲಿ ನೀವು ಪ್ರತಿ ವರ್ಷ ಕಟ್ತಾ ಇದ್ದೀರಾ. ಇದರಲ್ಲೇನಾಗುತ್ತೆ, ನೀವು 10 ವರ್ಷ ಇಟ್ಕೊಂಡ್ರೆ 10 ವರ್ಷ ಆದಮೇಲೆ ನೀವು ಟ್ಯಾಕ್ಸ್ ಕೊಡ್ತಾ ಇದ್ದೀರಾ. ಅಲ್ಲಿ ತನಕ ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಅದು ಒಂದು ಪಾಸಿಟಿವ್. ಥ್ಯಾಂಕ್ ಯು ಸರ್. ಕಡೆ 1 ಅಥವಾ 2 ಪ್ರಶ್ನೆಗಳನ್ನ ತಗೊಂಡು ನಾವು ಕಾರ್ಯಕ್ರಮನ ಮುಗಿಸೋಣ. ಇದಾದಮೇಲೆ ಊಟ ಇದೆ, ದಯವಿಟ್ಟು ಎಲ್ಲರೂ ಉಳ್ಕೋಬೇಕು ಊಟಕ್ಕೆ. ಸರ್ ನಮಸ್ಕಾರ, ನನ್ನ ಹೆಸರು ವಿನಯ್ ಅಂತ. ನನ್ನ ಪ್ರಶ್ನೆ ಬಂದು ಒಂದು 25ರಿಂದ 30 ವರ್ಷದ ವ್ಯಕ್ತಿ ನೆಕ್ಸ್ಟ್ ಒಂದು 25 ವರ್ಷ ಲಾಂಗ್ ಟರ್ಮ್ ಹೊರೈಸನಲ್ಲಿ SIP ಮಾಡೋದಿದ್ರೆ ಆ ಕಾಂಟೆಕ್ಸ್ಟಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲನೇದು, ನೀವು ಆವಾಗಲೇ ಹೇಳಿದ್ರಿ ನಾಮಿನಲ್ GDP ಗ್ರೋತ್ 10 to 11% ಇದೆ ಇವಾಗ. ಸೊ ವಿ ಕ್ಯಾನ್ ಅಸ್ಯೂಮ್ 14 to 15% ಕಾರ್ಪೊರೇಟ್ ರಿಟರ್ನ್ಸ್ ಆನ್ ಅವರ್ SIP ಅಂತ. ಬಟ್ ಕನ್ಸರ್ವೇಟಿವ್ ಅಪ್ರೋಚಲ್ಲಿ ನಾವು ನೆಕ್ಸ್ಟ್ ಒಂದು 20 ಇಯರ್ಸ್ ಲಾಂಗ್ ಟರ್ಮಿಗೆ ಯೋಚನೆ ಮಾಡಿದಾಗ ನಮ್ಮ ಗ್ರೋತ್ ರೇಟ್ ಅಸಂಪ್ಷನ್ ಏನು ಇಟ್ಕೋಬೋದು? ಯಾಕೆಂದರೆ ನಾವು 15%ಗೂ 10%ಗೂ ಆಲ್ಮೋಸ್ಟ್ ನಮ್ಮದು ಫೈನಲ್ ವ್ಯಾಲ್ಯೂನಲ್ಲಿ 50% ಡಿಫ್ರೆನ್ಸ್ ಆಗುತ್ತೆ. ಸೊ ಅದೊಂದು. ಆಮೇಲೆ ಎರಡನೇ, ಕನ್ಸರ್ವೇಟಿವ್ಲಿ ನೀವು 100% ಅಂತ ತಿಳ್ಕೊಂಡು ಹೋಗೋದು ಬೆಟರ್ ಇರುತ್ತೆ. ಅದಕ್ಕಿಂತ ಹೆಚ್ಚು ಬಂದರೆ ಬೋನಸ್. ಆದರೆ ಅಟ್ಲೀಸ್ಟ್ ಒಂದು ರೀಸನಬಲ್ ಎಕ್ಸ್ಪೆಕ್ಟೇಷನ್ 20-25 ವರ್ಷ ತೊಗೊಳ್ತಾ ಇದ್ದೀರಾ ಅಂದರೆ 100% ಇಟ್ಕೊಳ್ಳೋದು ಬೆಟರ್ ಇರುತ್ತೆ. ಓಕೆ. ನಂದು ಎರಡನೇ ಪ್ರಶ್ನೆ, ಈಗ ಆ್ಯಕ್ಟಿವ್ಲಿ ಮ್ಯಾನೇಜ್ ಲಾರ್ಜ್ ಕ್ಯಾಪ್ ಫಂಡ್ಸಿಗೂ ಇಂಡೆಕ್ಸ್ ಫಂಡಿಗೂ ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಡಿಫರೆನ್ಸ್ ಬರುತ್ತೆ. ಬಟ್ ಬೋತ್ ಆರ್ ಸೇಮ್ ರಿಟರ್ನ್ಸ್ ಕೊಡೋ ಅಂಥದ್ದು. ಸೊ ಹಾಗಾಗಿ ಈಗ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಮನೇಲಿ ಕೂತ್ಕೊಂಡು ಮೊಬೈಲ್ ಆ್ಯಪ್ಸಲ್ಲೇ ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ ಡು ಯು ಪ್ರಿಫರ್ ಇಂಡೆಕ್ಸ್ ಫಂಡ್ಸ್ ಆರ್ ಆ್ಯಕ್ಟಿವ್ಲಿ ಮ್ಯಾನೇಜ್ ಲಾರ್ಜ್ ಕ್ಯಾಪ್ ಫಂಡ್ಸ್? ಅದು ನಿಮ್ಮ ಚಾಯ್ಸ್. ನೀವು ಬರೀ ಒಂದು ಭಾಗ ಮಾತ್ರ ನೋಡಿದ್ದೀರಾ, ಎಕ್ಸ್ಪೆನ್ಸ್ ನೋಡಿದ್ದೀರಾ, ರಿಟರ್ನ್ ನೋಡಿಲ್ಲ. ಸುಮಾರು 65 to 70% ಲಾರ್ಜ್ ಕ್ಯಾಪ್ ಫಂಡ್ಸ್ ಏನಿದೆ, ನಾನು ಬರೀ ಕೋಟಕ್ ಮ್ಯೂಚುವಲ್ ಫಂಡ್ ಹೇಳ್ತಾ ಇಲ್ಲ, ಪೂರ್ತಿ ಇಂಡಸ್ಟ್ರಿದು, ಅದು ಇಂಡೆಕ್ಸ್ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಹಿಂದಿನ 15 ವರ್ಷ, 20 ವರ್ಷ, 10 ವರ್ಷ ಎಲ್ಲ. ಸೊ ಇಂಡೆಕ್ಸ್ ಫಂಡಲ್ಲಿ ನಿಮ್ಮದು ಕಾಸ್ಟ್ ಕಡಿಮೆ ಇರುತ್ತೆ, ಆದರೆ ಔಟ್ ಪರ್ಫಾರ್ಮೆನ್ಸ್ ಬರೋದಿಲ್ಲ. ನಿಫ್ಟಿ 10% ಹೋದರೆ 10ಕ್ಕಿಂತ ಸ್ವಲ್ಪ ಕೆಳಗಿರುತ್ತೆ. ಏಕೆಂದರೆ ಕಾಸ್ಟ್ ಇದೆ, ಝೀರೋ ಕಾಸ್ಟ್ ಅಲ್ಲ, ಸ್ವಲ್ಪ ಕಾಸ್ಟ್ ಇರೋದ್ರಿಂದ ನಿಮಗೆ 9.5, 975 ಆ ಥರ ಸಿಗುತ್ತೆ ಸಪೋಸ್. ಆದರೆ ಆ್ಯಕ್ಟಿವ್ ಫಂಡಲ್ಲಿ 8% ಆಗ್ಬೋದು, 12% ಆಗ್ಬೋದು, 15% ಆಗ್ಬೋದು. ನಿಮಗೆ ಔಟ್ ಪರ್ಫಾರ್ಮೆನ್ಸಿಂದು ಚಾಯ್ಸ್ ಬೇಕು ಅಂದರೆ ನಿಮಗೆ ಆ್ಯಕ್ಟಿವ್ ಫಂಡಲ್ಲಿ ಮಾಡಬೇಕು. ನಿಮಗೆ ಔಟ್ ಪರ್ಫಾರ್ಮೆನ್ಸ್ ಬೇಕಿಲ್ಲ, ನಾನು ಪ್ರತಿ ವರ್ಷ ನಿಫ್ಟಿ ಏನು ಕೊಡ್ತಾ ಇದೆ ಅದಕ್ಕಿಂತ ಸ್ವಲ್ಪ 0.5% ಕೆಳಗಿದ್ರು ನನಗೆ ನಡೆಯುತ್ತೆ ಅಂತಿದ್ದರೆ ಇಂಡೆಕ್ಸ್ ಫಂಡಲ್ಲಿ ಮಾಡ್ಬೋದು. ಇದೆರಡು ಚಾಯ್ಸ್. ಬರೀ ಕಾಸ್ಟ್ ನೋಡಿ ನೀವು ಮಾಡಬೇಡಿ, ಈ ಏನು ರಿಸಲ್ಟ್ ಬರುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಸರ್ ನಾನು SWPಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್. SWP ಮಲ್ಟಿ ಅಸೆಟ್ಟಲ್ಲಿ ಮಾಡಿದ್ದೀನಿ. 3 ವರ್ಷ ಆಯಿತು. ಸದ್ಯಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ 2 lakhs ಮೇಲೆ ಇದು ಪ್ರಾಫಿಟ್ ಇದೆ. ಬಟ್ ಇವಾಗ ನಾನು SWP ಸ್ಟಾಪ್ ಮಾಡಿದ್ರೆ ಅನುಕೂಲನಾ ಹೇಗೆ ಹೇಳಿ ಸರ್? ಅಲ್ಲ ಕಂಟಿನ್ಯೂ ಮಾಡಲ? ಅಲ್ಲ, SIP ಅಲ್ಲಿ SWP. ಹಾಂ, SWP ನಿಮಗೆ ದುಡ್ಡು ಬೇಕಾದರೆ ಮಾತ್ರ ತೊಗೊಳ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ದುಡ್ಡು ಬೇಡ ಆದರೂ ಕೂಡ ನೀವು SWP ಮಾಡ್ತಾ ಇದ್ದರೆ ಅದ್ರ ಮೇಲೆ ನಿಮಗೆ ಟ್ಯಾಕ್ಸ್ ಬೀಳ್ತಾ ಇದೆಯಲ್ಲ, ಮತ್ತು ಅದು ಗ್ರೋನೂ ಆಗ್ತಾ ಇಲ್ಲ. ನಿಮಗೆ ಬೇಕಾಗಿದ್ದರೆ ಮಾತ್ರ ತೆಗಿಬೇಕು, ಇಲ್ಲಾಂದರೆ ತೆಗಿಬಾರ್ದು. ಅಲ್ಲ, ಅದನ್ನ ಸ್ಟಾಪ್ ಮಾಡಿ ಬೇಕು, ನನಗೆ ಸ್ವಲ್ಪ ಅಮೌಂಟ್ ಬೇಕು, ಅದರಲ್ಲಿ ವಿಡ್ರಾ ಮಾಡ್ಬೋದಾ ಹೇಗೆ ಸರ್? ನಿಮ್ಮ ಪ್ರಶ್ನೆ ಅಮೌಂಟ್ ಇವಾಗ SWP ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡಿದ್ರೆ ಅನುಕೂಲ, ಇಲ್ಲ ಅಮೌಂಟ್ ಹಂಗೆ ವಿಡ್ರಾ ಮಾಡ್ಬೋದಾ? ಅವ್ರು ಅದನ್ನೇ ಹೇಳ್ತಾ ಇರೋದು, ನಿಮಗೆ ಅವಶ್ಯಕತೆ ಇದ್ದರೆ ಅಮೌಂಟನ್ನು ವಿತ್ಡ್ರಾ ಮಾಡಿ. ಅವಶ್ಯಕತೆ ಇಲ್ಲದೇ ನೀವು ಸುಮ್ಮನೆ ವಿತ್ಡ್ರಾ ಮಾಡಿದ್ರೆ ಬೆಳವಣಿಗೆನೂ ಕಮ್ಮಿ ಆಗುತ್ತೆ
ಮತ್ತು ನೀವು ವಿತ್ಡ್ರಾ ಮಾಡ್ತಿರೋ ಅಮೌಂಟ್ ಮೇಲೆ ನೀವು ಟ್ಯಾಕ್ಸನ್ನು ಕಟ್ತೀರಾ. ಅವಶ್ಯಕತೆ ಇಲ್ಲ ಅಂತಂದರೆ ವಿತ್ಡ್ರಾ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಬೆಳೆಯೋದಕ್ಕೆ ಬಿಡಿ. ಅವಶ್ಯಕತೆ ಇದ್ದರೆ ಅದನ್ನು ವಿತ್ಡ್ರಾ ಮಾಡ್ಕೊಂಡು ಉಪಯೋಗಿಸಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಲಾಸ್ಟ್ ಕ್ವೆಶ್ಚನ್. ಸರ್ ನಮಸ್ತೆ ಸರ್. ಅದು ETF ಅಥವಾ ಮ್ಯೂಚುವಲ್ ಫಂಡ್ ಅನ್ನೋ ಕನ್ಫ್ಯೂಷನ್ ಇದೆ ಸರ್. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಮೊದಲೇ ಕ್ವೆಶನ್ ಕೇಳಿದ್ರಲ್ಲ ಅವರು, ಇಂಡೆಕ್ಸ್ ಫಂಡಲ್ಲಿ ಮಾಡಬೇಕಾ ಆ್ಯಕ್ಟಿವ್ ಫಂಡಲ್ಲಿ ಮಾಡಬೇಕಾ ಅಂತ. ಅದ್ರಲ್ಲಿ ಸೇಮ್ ಆನ್ಸರ್ ಅದು. ಹಾಂ ಸರ್, ಅದು ETF ಸ್ವಲ್ಪ, ಮ್ಯೂಚುವಲ್ ಫಂಡ್ ಸ್ವಲ್ಪ, SIP ಎರಡು ಕಡೆ ರನ್ ಆಗ್ತಾ ಇದೆ. ಅದು ನಿಮ್ಮ ಚಾಯ್ಸ್, ಅದು ಯಾವ್ದು ಬೇಕಾದರೂ ಮಾಡ್ಬೋದು. ಆದರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ ಯು. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಹರ್ಷ ಉಪಾಧ್ಯಾಯರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಏಕೆಂದರೆ ಈ ವೇದಿಕೆ ಕುವೆಂಪು ವೇದಿಕೆ, ಹೇಮಾಂಗಣ ವೇದಿಕೆಯಲ್ಲಿ ನೀವು ಅತ್ಯಂತ ಸ್ಪಷ್ಟವಾಗಿ, ಸರಳವಾಗಿ, ತಿಳಿಯುವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಾ, ಇನ್ಸ್ಟೆಂಟಲ್ಲಿ ಕೊಟ್ಟಿದ್ದೀರಾ. ನಿಮಗೆ ಶಿವಮೊಗ್ಗದ ಪರವಾಗಿ, ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗ್ರತೆಯಿಂದ ಓದಿರಿ.